ನಾನು ಅಮೆರಿಕಾದಿಂದ ವಾಪಸ್ಸಾದ ನಂತರ ಎಲ್ಲರನ್ನು ಕರೆದು ಒಂದು ಪಾರ್ಟಿ ಅರೇಂಜ್ ಮಾಡಿದ್ದೆ. ಆದರೆ ನನ್ನ ತಂಗಿ ಮಾತ್ರ ಆ ಪಾರ್ಟಿಗೆ ಬಂದಿರಲಿಲ್ಲ. ನಾನು ಫೋನ್ ಮಾಡಿ ಕೇಳಿದಾಗ ಅವಳಂದ್ಲು, ನಿನ್ನ ಹೆಂಡತಿ ಬರಬೇಡ ಅಂದಿದ್ದಾಳಣ್ಣ. ಅವಳ ಧ್ವನಿಯಲ್ಲಿ ನೋವಿತ್ತು. ನನ್ನ ತಂಗಿ ತುಂಬ ಬಡವಳಾಗಿದ್ದಳು. ಅವಳ ಅಳುವ ಧ್ವನಿ ಕೇಳಿ ನನ್ನ ಮನಸ್ಸಿಗೆ ತುಂಬ ನೋವಾಯಿತು. ನನಗೆ ನನ್ನ ಹೆಂಡತಿಯ ಮೇಲೆ ತುಂಬ ಕೋಪ ಬಂತು. ನಾನು ತಕ್ಷಣ ಪಾರ್ಟಿಗೆ ಸಿದ್ಧಪಡಿಸಿದ ತಿಂಡಿ ತಿನಿಸುಗಳನ್ನು ಪ್ಯಾಕ್ ಮಾಡಿ ತಂಗಿ ಮನೆಗೆ ಸೀದಾ ಹೋದೆ. ಆದರೆ ಮನೆಗೆ ಬೀಗ ಹಾಕಲಾಗಿತ್ತು. ತಕ್ಷಣ ನಾನು ಅವಳ ಮೊಬೈಲ್ಗೆ ಕಾಲ್ ಮಾಡಿದೆ. ಆದರೆ ಮೊಬೈಲ್ ಸ್ವಿಚ್ ಆಫ್ ಬರ್ತಾ ಇತ್ತು. ಸ್ವಲ್ಪ ಹೊತ್ತು ಕಾದು ನಾನು ಅಲ್ಲಿಂದ ವಾಪಸ್ ಬರುತ್ತಿದ್ದಾಗ ರಸ್ತೆಯಲ್ಲಿ ಕಂಡ ಆ ದೃಶ್ಯದಿಂದ ನನ್ನ ಕರುಳು ಕಿತ್ತು ಬಂದಂತಾಯಿತು. ದೇವರು ನನ್ನನ್ನು ಯಾಕೆ ಇನ್ನೂ ಜೀವಂತ ಇಟ್ಟಿದ್ದಾರೆ ಎಂದೆನಿಸಿತು. ಯಾಕಂದರೆ ನನ್ನ ತಂಗಿ ಹಾಗೂ ಅವಳ ಮಗು ಕೌಶಿಕ್ 4 ವರ್ಷದ ನಂತರ ಅಮೆರಿಕಾದಿಂದ ತನ್ನ ತಾಯಿನಾಡಿಗೆ ಮರಳಿದ್ದ. ಅವನ ಮನಸ್ಸಲ್ಲಿ ತುಂಬ ಖುಷಿ, ಅನೇಕ ಭಾವನೆ ಮತ್ತು ಹಲವು ಸವಾಲುಗಳಿದ್ದವು. ಬಾಗಿಲು ತೆರೆಯುತ್ತಿದ್ದಂತೆ ಮಕ್ಕಳು ಓಡಿ ಬಂದು ಅಪ್ಪ ಬಂದ್ರು ಎಂದು ಕೌಶಿಕ್ನಿಗೆ ಮುಗಿಬೀಳ್ತಾರೆ. ಆಗ ಕೌಶಿಕ್ ಇಬ್ಬರನ್ನು ತಬ್ಬಿ ಮಗಳನ್ನು ಎತ್ತಿಕೊಳ್ಳುತ್ತಾನೆ. ನಂತರ ಮಗನ ತಲೆ ಕೂದಲನ್ನು ಸವರುತ್ತಾನೆ. ನೀತಾ ಬಾಗಿಲ ಬಳಿಯೇ ನಿಂತು ನಗುತ್ತಾ ಹೇಳಿದಳು, ನೀವಿಲ್ಲದೆ ಮನೆ ತುಂಬ ಖಾಲಿ ಅನಿಸುತ್ತೆ. ಮನೆಯ ಒಳಗಡೆ ತುಂಬ ಸಂಭ್ರಮವಿತ್ತು. ಪ್ರತಿ ಕೋಣೆಯಲ್ಲೂ ಬೆಳಕು ಮತ್ತು ಬಣ್ಣ ತುಂಬಿದ್ದವು. ಅಡುಗೆಯ ಪರಿಮಳ ಮತ್ತು ಅತಿಥಿಗಳ ಓಡಾಟ ಜೋರಾಗಿತ್ತು. ಕೌಶಿಕ್ 4 ದಿಕ್ಕುಗಳಿಗೂ ತನ್ನ ನೋಟವನ್ನು ಹಾಯಿಸಿದ. ಸೇರಿದ ಅತಿಥಿಗಳೆಲ್ಲ ಪರಸ್ಪರ ನಗುತ್ತಾ ಮಾತನಾಡುತ್ತಿದ್ದರು. ಆದರೆ ತಾನು ಹುಡುಕಾಡುತ್ತಿದ್ದ, ಹಲವು ವರ್ಷಗಳಿಂದ ನೆನಪಿಸಿಕೊಳ್ಳುತ್ತಿದ್ದ ಆ ಮುಖ ಮಾತ್ರ ಅವನ ಕಣ್ಣಿಗೆ ಬೀಳೋದಿಲ್ಲ. ಕೌಶಿಕ್ ಮೆಲ್ಲನೆ ನೀತಾ ಹತ್ತಿರ ಕೇಳುತ್ತಾನೆ, ಲೀಲಾ ಬಂದಿಲ್ವಾ? ನೀತಾ ಭುಜ ಕುಲುಕಿ ಹೇಳಿದಳು, ಇಲ್ಲೇ ಎಲ್ಲೋ ಇರ್ಬೋದು, ಬಹುಶಃ ಒಳಗೆ ಕೂತಿರ್ಬೋದು. ಇಲ್ಲಿ ಇಷ್ಟೊಂದು ಜನ ಇರುವಾಗ ನನಗೆ ಎಲ್ಲರನ್ನು ಮಾತನಾಡಿಸೋಕೆ ಇನ್ನೂ ಆಗಲಿಲ್ಲ. ಕೌಶಿಕ್ ಮೌನವಾದ. ಆದರೆ ಅವನ ಮನಸ್ಸಲ್ಲಿ ಒಂದು ಸಂಶಯ ಮೂಡಿತು. ಅವನು ಯೋಚಿಸಲು ಶುರು ಮಾಡುತ್ತಾನೆ. ನಿಜವಾಗ್ಲೂ ನನ್ನ ತಂಗಿ ಇಲ್ಲೇ ಇದ್ದಾಳ? 4 ವರ್ಷ ದೂರವಿದ್ದು ಇವತ್ತು ಕೂಡ ಅವಳು ಎದುರಿಗಿಲ್ವಾ? ಏನಾದರೂ ಸಂಕೋಚ ಇದೆಯಾ? ನಂತರ ಬಂದಂಥ ಅತಿಥಿಗಳು ಒಬ್ಬೊಬ್ಬರಾಗಿ ಹೋಗೋಕೆ ಶುರು ಮಾಡಿದರು. ಕೌಶಿಕ್ ಮತ್ತೆ ಹುಡುಕಾಡಿ ನೀತಾ ಹತ್ರ ಹೇಳಿದ, ಲೀಲಾ ಕಾಣ್ತಿಲ್ಲ, ಎಲ್ಲಿದ್ದಾಳೆ ಅವಳು? ನೀತಾ ಮುಖ ತಿರುಗಿಸಿ ಹೇಳಿದಳು, ನನಗೆ ಗೊತ್ತಿಲ್ಲ, ಬಹುಶಃ ಬರೋಕೆ ಆಗಿರಲಿಲ್ಲ ಅನಿಸುತ್ತೆ. ದೀಪಾವಳಿ ಹಬ್ಬದಿಂದಾಗಿ ತುಂಬ ಸುಸ್ತಾಗಿರ್ಬೋದು, ಮತ್ತೆ ಕೇಳೋಣ ಬಿಡಿ ಅಂದಳು. ಕೌಶಿಕ್ ಸುಮ್ಮನಾದ. ಆದರೆ ಅವನ ಮನಸ್ಸಲ್ಲಿ ಸಂಶಯ ಇನ್ನಷ್ಟು ಹೆಚ್ಚಾಯಿತು. ನೀಲಾ ಕೌಶಿಕ್ ಅಮೆರಿಕಾಗೆ ತೆರಳಿದಾಗ ಬಾಗಿಲ ಬಳಿ ನಿಂತು ಹೇಳಿದಳು, ಅಣ್ಣ ಹೋಗಬೇಡ, ನೀನು ಹೋದರೆ ನನ್ಗೆ ಯಾರಿದ್ದಾರೆ ಎಂದು ತುಂಬ ಅತ್ತಿದ್ದಳು. ಕೌಶಿಕ್ನ ಮನಸ್ಸಲ್ಲಿ ಅವಳ ಮುಗ್ಧ ಕಣ್ಣಿನ ಚಿತ್ರ ಯಾವಾಗಲೂ ಮೂಡುತ್ತಿತ್ತು. ಕೌಶಿಕ್ ಯಾವಾಗಲೂ ನೀತಾಳಿಗೆ ಹಣ ಕಳಿಸುತ್ತಿರುವಾಗ ಅದರಲ್ಲೂ ದೀಪಾವಳಿ ಸಮಯದಲ್ಲಿ ಹೇಳುತ್ತಿದ್ದ, ನೀಲಾಳಿಗೂ ಕೊಡು ಅಂತ. ಅದಕ್ಕೆ ನೀತಾ ಹೇಳುತ್ತಿದ್ದಳು, ನಾನು ಕೊಟ್ಟಿದ್ದೇನೆ. ಅವಳು ತುಂಬ ಖುಷಿಯಾದ್ಲು, ನಿಮಗೆ ಪ್ರಾರ್ಥಿಸ್ತಿದ್ಲು. ಆಗ ಕೌಶಿಕ್ನ ಕಣ್ಣಲ್ಲಿ ಖುಷಿಯ ಕಣ್ಣೀರ ಬಿಂದು ಹರಿಯುತ್ತಿತ್ತು. ಆದರೆ ಇವತ್ತು ಅವನು ಬಂದಾಗ ನೀಲಾ ಅಲ್ಲಿರಲಿಲ್ಲ. ಯಾವುದೇ ಖುಷಿ ಅಥವಾ ಯಾವುದೇ ಪ್ರಾರ್ಥನೆ ಅಲ್ಲಿರಲಿಲ್ಲ. ಅವನು ಆಲೋಚಿಸುತ್ತಾನೆ, ನೀಲಾ ನಿಜವಾಗ್ಲೂ ಖುಷಿಯಾಗಿದ್ದಾಳ? ಅವಳು ಆರಾಮ ಇದ್ದಾಳಲ್ವಾ? ಮನಸ್ಸಲ್ಲಿ ಏನೆಲ್ಲ ಚಿಂತೆ ಬರತೊಡಗಿತ್ತು. ರಾತ್ರಿಯೆಲ್ಲ ಅತಿಥಿಗಳು ವಾಪಸ್ ಹೋಗಿದ್ದರು. ಮನೆ ಶಾಂತವಾಗಿತ್ತು. ಕೌಶಿಕ್ ಒಂದು ಟಿಫಿನ್ ಬಾಕ್ಸ್ ತೆಗೆದು ಅದರಲ್ಲಿ ಸ್ವಲ್ಪ ಫುಡ್ ಹಾಕಿ ಹೇಳುತ್ತಾನೆ, ನಾನು ನೀಲಾ ಮನೆಗೆ ಹೋಗುತ್ತಿದ್ದೇನೆ, ನನಗೆ ಈಗಲೂ ಅವಳನ್ನು ಭೇಟಿಯಾಗಬೇಕು. ಆಗ ನೀತಾ ಸಿಡುಕುತ್ತಾ ಹೇಳಿದಳು, ಈ ಮಧ್ಯರಾತ್ರಿ, ಅದು ಇಷ್ಟೊತ್ತಲ್ಲಿ? ಅವಳು ಮಲಗಿರ್ಬೋದು, ನಾಳೆ ಹೋಗಿ ನೀವು. ಇಲ್ಲ, ನಾನು ಇವತ್ತೇ ಹೋಗುತ್ತೇನೆ. ಕೌಶಿಕ್ನ ತೀರ್ಮಾನದಲ್ಲಿ ಹಠ ಮತ್ತು ಪ್ರೀತಿ ಇತ್ತು. ಅವನ ಕೈಯಲ್ಲಿ 2 ಟಿಫಿನ್ ಬಾಕ್ಸ್ಗಳಿದ್ದವು. ತುಂಬ ರುಚಿಕರವಾದ ಹಾಗೂ ಆರೋಗ್ಯಕರವಾದ ಫುಡ್ಗಳಾಗಿದ್ದವು. ಜೊತೆಗೆ ಸಿಹಿ ತಿಂಡಿಗಳು ಕೂಡ ಇದ್ದವು. ಕೌಶಿಕ್ ತಿಂಡಿಗಳ ಡಬ್ಬವನ್ನು ಕಾರಿನಲ್ಲಿ ಇಡುವ ವೇಳೆ ಹೇಳುತ್ತಾನೆ, ಇದು ಲೀಲಾಳಿಗೆ ತಗೊಂಡು ಹೋಗುತ್ತಿದ್ದೇನೆ ಎಂದು. ಕಾರು ಚಲಾಯಿಸಿಕೊಂಡು ಹೋಗುವಾಗ ಯೋಚನೆಯಲ್ಲಿ ಮುಳುಗುತ್ತಾನೆ. ಅವಳು ಸಿಕ್ಕರೆ ಹೇಳುತ್ತೇನೆ, ಇದು ಅವಳಿಗಾಗಿ ಅವಳ ಅಣ್ಣ ಕೈಯಾರೆ ಮಾಡಿದ್ದು ಅಂತ. ಹಳೆಯ ಗಲ್ಲಿಗಳೆಲ್ಲ ಬದಲಾಗಿದ್ದವು. ಆದರೆ ಅವನ ಮನಸ್ಸಲ್ಲಿ ಲೀಲಾ ಮುಖ ಕಾಡುತ್ತಲೇ ಇತ್ತು. ಸ್ವಲ್ಪ ಹೊತ್ತಲ್ಲಿ ಅವನು ಹಳೆಯ ಮನೆಯ ಎದುರಿಗೆ ಬಂದಿದ್ದ. ಅದು ಅವನ ತಾಯಿ ಲೀಲಾಳಿಗೆ ಬಿಟ್ಟು ಕೊಟ್ಟಿದ್ದರು. ಕೌಶಿಕ್ ಅಂದುಕೊಳ್ಳುತ್ತಾನೆ, ಲೀಲಾ ಈಗ ಬಾಗಿಲು ತೆರೆದು ನನ್ನನ್ನು ತಬ್ಬಿಕೊಳ್ಳುತ್ತಾಳೆ. 4 ವರ್ಷದ ಕಾಯುವಿಕೆ ಒಂದೇ ಕ್ಷಣದಲ್ಲಿ ಅಂತ್ಯವಾಗುತ್ತೆ ಎಂದು. ಆದರೆ ಕೌಶಿಕ್ ಬಾಗಿಲ ಹತ್ತಿರ ಹೋಗೋಕೆ ಕಾಲಿಡುತ್ತಿದ್ದಂತೆ ಅವನ ನೋಟ ಬಾಗಿಲಿಗೆ ಹಾಕಿದ ಬೀಗದ ಮೇಲೆ ಬೀಳುತ್ತೆ. ಅದು ಹಲವು ವರ್ಷಗಳ ಹಿಂದೆ ಮುಚ್ಚಿಟ್ಟಂತ ಬಾಗಿಲಿನ ಬೀಗದಂತೆ ಕಾಣುತ್ತಿತ್ತು. ಕೌಶಿಕನಿಗೆ ತುಂಬ ನಿರಾಶೆಯಾಯಿತು. ಆದರೂ ಮನಸ್ಸಲ್ಲೊಂದು ಭರವಸೆ ಇತ್ತು, ಎಲ್ಲೋ ಕಾರ್ಯಕ್ರಮಕ್ಕೆ ಹೋಗಿರಬಹುದು, ಬಹುಶಃ ಸ್ವಲ್ಪ ಹೊತ್ತಿನ ನಂತರ ಬರಬಹುದು ಎಂದು.
ಆದರೆ ಬೀಗದ ಮೌನ ಅವನನ್ನು ಕಾಡುತ್ತಿತ್ತು. ನಂತರ ಅವನು ಅದರಿಂದ ಏನನ್ನಾದರೂ ಕೇಳಲು ಬಯಸುವವನಂತೆ ನಿಧಾನವಾಗಿ ಬೀಗವನ್ನು ಮುಟ್ಟಿದನು. ಆದರೆ ಬೀಗ ಮೌನವಾಗಿತ್ತು. ಕೌಶಿಕ್ನ ಕಣ್ಣುಗಳು ಬಾಗಿಲಿನ ಚೌಕಟ್ಟು ಕಡೆಗೆ ಓಡಿದವು. ಅದೇ ಹಳೆಯ ರಚನೆ, ಮಣ್ಣಿನಿಂದ ಕೂಡಿದ ಅದೇ ಹೆಜ್ಜೆ ಗುರುತುಗಳು. ಆದರೆ ಇಂದು ಎಲ್ಲವೂ ವಿಚಿತ್ರವಾಗಿ ಕಾಡುತ್ತಿತ್ತು. ಬಾಗಿಲಿನ ಬಳಿಯಿದ್ದ ಒಂದು ಸಣ್ಣ ಗಿಡ ಒಣಗಿ ಹೋಗಿತ್ತು. ಕೌಶಿಕ್ನ ಮನಸ್ಸಿನಲ್ಲಿ ಏನೋ ತರುಚಿದಂತೆ ಆಯಿತು. ಅವನು ಕಣ್ಣು ಮುಚ್ಚಿದ್ದನು ಮತ್ತು ಅಮೆರಿಕಾಗೆ ಹೋಗುವ ಮೊದಲು ಈ ಬಾಗಿಲಿಂದ ಹೊರಗೆ ಹೋಗುತ್ತಿದ್ದ ಕ್ಷಣವನ್ನು ನೆನಪಿಸಿಕೊಂಡನು. ಲೀಲಾ ಅವನ ಕೈ ಹಿಡಿದು, ಅಣ್ಣ ಹೋಗ್ಬೇಡ, ನಾನು ಒಂಟಿಯಾಗುತ್ತೇನೆ ಎಂದು ಹೇಳಿದ್ದಳು. ಕೌಶಿಕ್ ಹಿಂದಿರುಗಿ ಸುತ್ತಲೂ ನೋಡಿದನು. ಅವನಿಗೆ ಯಾರನ್ನು ನೋಡಲು ಸಾಧ್ಯವಾಗಲಿಲ್ಲ. ಬೀದಿ ನಿರ್ಜನವಾಗಿತ್ತು. ಈ ಮನೆ ಮುಚ್ಚಿದ ನಂತರ ಬೀದಿಯು ನಿರ್ಜನವಾದಂತೆ ಇತ್ತು. ನಾಯಿ ದೂರದಲ್ಲಿರುವ ಕಸದ ರಾಶಿಯಲ್ಲಿ ಏನನ್ನೋ ಮೂಸುತ್ತಿತ್ತು ಮತ್ತು ರಾತ್ರಿಯ ಗಾಳಿಯಲ್ಲಿ ಹಳೆಯ ಮಣ್ಣಿನ ವಾಸನೆ ಮತ್ತು ದುಃಖ ಹರಡುತ್ತಿತ್ತು. ಅವನು ಬಾಗಿಲಿನ ಮುಂದೆ ಮೆಟ್ಟಿಲುಗಳ ಮೇಲೆ ಕುಳಿತನು. ಅವನು ತನ್ನ ಮೊಬೈಲ್ ತೆಗೆದು ನೀತಾಳಿಗೆ ಕರೆ ಮಾಡಿದನು. ನೀತಾ, ಲೀಲಾಳ ಮನೆಗೆ ಬೀಗ ಹಾಕಲಾಗಿದೆ. ಅವಳು ಬೆಂಗಳೂರಿಗೆ ಹೋಗಿದ್ದಾಳೆಂದು ನೀನು ಹೇಳ್ತಿದ್ಯಾ? ನೀತಾ ನಿದ್ದೆಯ ಧ್ವನಿಯಲ್ಲಿ ಹೇಳಿದಳು. ಹೌದು, ಬಹುಶಃ ನನಗೆ ಸರಿಯಾಗಿ ನೆನಪಿಲ್ಲದಿರಬಹುದು. ಹಲವು ದಿನಗಳಿಂದ ನಾನು ಅವಳ ಜೊತೆ ಮಾತನಾಡಿಲ್ಲ. ನೀನು ಪ್ರತಿ ವಾರ ಅವಳನ್ನು ಭೇಟಿ ಮಾಡುತ್ತಿದ್ದೇನೆ ಅಂತ ಹೇಳ್ತಿದ್ದೆ. ಹೌದು, ನಾನು ಮೊದಲು ಭೇಟಿ ನೀಡ್ತಿದ್ದೆ. ಆದರೆ ಈಗ ನಾನು ಸ್ವಲ್ಪ ಬ್ಯುಸಿಯಾಗಿರೋದ್ರಿಂದ ಅದು ಸಾಧ್ಯವಾಗಿರಲಿಲ್ಲ. ಕೌಶಿಕ್ ಫೋನ್ ಸಂಪರ್ಕ ಕಡಿತಗೊಳಿಸಿದನು. ಎಲ್ಲದರಲ್ಲೂ ಏನೋ ವ್ಯತ್ಯಾಸವಿದೆ ಎಂದು ಅವನಿಗೆ ಅನ್ನಿಸ್ತು. ಇದರ ಹಿಂದೆ ಏನೋ ಅಡಗಿದೆ ಎಂಬಂತೆ ಅವನು ತಂದ ಊಟದ ಬಾಕ್ಸ್ಗಳನ್ನು ಎತ್ತಿಕೊಂಡು ಭಾರವಾದ ಹೆಜ್ಜೆಗಳೊಂದಿಗೆ ನಡೆಯಲು ಪ್ರಾರಂಭಿಸಿದನು. ಅವನ ಮನಸ್ಸಿನಲ್ಲಿ ಆತಂಕವಿತ್ತು. ಪ್ರತಿ ಹೆಜ್ಜೆಯೊಂದಿಗೆ ಲೀಲಾಳ ದುಃಖದ ಕಣ್ಣುಗಳು ಅವನ ಮನಸ್ಸಿಗೆ ಬರುತ್ತಿದ್ದವು. ಲೀಲಾ ಸಂತೋಷವಾಗಿದ್ದರೆ ಅವಳು ಕನಿಷ್ಠ ರಾಖಿ ಕಟ್ಟಲು ಬರುತ್ತಿದ್ದಾಳೆ ಎಂದು ಅವನು ಯೋಚಿಸಲು ಪ್ರಾರಂಭಿಸಿದನು. ಒಬ್ಬ ಸಹೋದರಿ ಎಷ್ಟು ಬ್ಯುಸಿ ಇದ್ದರೂ ಎಲ್ಲವನ್ನೂ ಬಿಟ್ಟು ತನ್ನ ಸಹೋದರ ಹಿಂದಿರುಗಿದ ಸಂತೋಷದಲ್ಲಿ ಅವನ ಬಳಿಗೆ ಓಡುತ್ತಾಳೆ. ಹಾಗಾದರೆ ಈ ಮೌನ ಯಾಕೆ? ಈ ಮನೆ ಯಾಕೆ ನಿರ್ಜನವಾಗಿದೆ? ಅವನು ಮನೆಗೆ ವಾಪಸ್ ತಲುಪಿದಾಗ ನೀತಾ ಸೋಫಾದ ಮೇಲೆ ಮಲಗಿದ್ದಳು. ಕೌಶಿಕ್ ಪೆಟ್ಟಿಗೆಗಳನ್ನು ಮೇಜಿನ ಮೇಲೆ ಇಟ್ಟು ಮೆಲ್ಲನೆ ಹೇಳಿದ, ನೀತಾ, ಲೀಲಾಳ ಬಗ್ಗೆ ನಿನಗೇನಾದರೂ ಗೊತ್ತಿದ್ರೆ ಸತ್ಯ ಹೇಳು. ನನಗ್ಯಾಕೋ ಹುಷಾರಿಲ್ಲ. ನೀತಾ ಕಣ್ಣು ಮಿಟುಕಿಸಿ ಹೇಳಿದಳು. ನೀವು ಭ್ರಮೆಯಲ್ಲಿದ್ದೀರಾ. ನಾಳೆ ಯಾರಿಂದಲಾದರೂ ನಾವು ತಿಳಿದುಕೊಳ್ಳುವ. ನೀವೀಗ ದಣಿದಿದ್ದೀರಾ, ವಿಶ್ರಾಂತಿ ಪಡೆಯಿರಿ ಅಂತ ಹೇಳುತ್ತಾಳೆ. ಕೌಶಿಕ್ ತಲೆ ಅಲ್ಲಾಡಿಸಿದನು. ಆದರೆ ಅವನ ಕಣ್ಣುಗಳಲ್ಲಿ ನಿದ್ರೆ ಇರಲಿಲ್ಲ. ಅವನು ಮತ್ತೆ ಪೆಟ್ಟಿಗೆಗಳನ್ನು ಎತ್ತಿ ಫ್ರಿಡ್ಜ್ನಲ್ಲಿ ಇಟ್ಟನು. ಅವಳನ್ನು ಕಂಡ ಕೂಡಲೇ ಇದನ್ನು ಅವಳಿಗೆ ಕೊಡುತ್ತೇನೆ ಅಂತ ಅವನು ಅಂದುಕೊಳ್ಳುತ್ತಾನೆ. ಆದರೆ ಅವನ ಹೃದಯದಲ್ಲಿ ಒಂದೇ ಒಂದು ಪ್ರಶ್ನೆ ಪ್ರತಿಧ್ವನಿಸ್ತಿತ್ತು. ಲೀಲಾ ಎಲ್ಲಿದ್ದಾಳೆ? ಮಧ್ಯರಾತ್ರಿ ಮನೆಯವರೆಲ್ಲರೂ ನಿದ್ರೆಯ ಮಡಿಲಲ್ಲಿದ್ದಾಗ ಕೌಶಿಕ್ ಕಿಟಕಿಯ ಬಳಿ ನಿಂತು ಆಕಾಶವನ್ನು ನೋಡುತ್ತಿದ್ದ. ಕಿಟಕಿಯ ಹೊರಗೆ ಮರಗಳ ತೂಗಾಡುವ ಕೊಂಬೆಗಳು ಚಂದ್ರನನ್ನು ತನ್ನ ಕಡೆಗೆ ಎಳೆಯುತ್ತಿರುವಂತೆ ತೋರುತ್ತಿತ್ತು. ಒಂದು ಕಾಲದಲ್ಲಿ ಕನಸುಗಳಂತೆ ಕಾಣುತ್ತಿದ್ದ ಆ ಕ್ಷಣಗಳು ಇಂದು ಪ್ರಶ್ನೆಗಳಾಗಿ ಮಾರ್ಪಟ್ಟಿವೆ. ಕೌಶಿಕ್ ಪ್ರತಿ ವರ್ಷ ಅವಳಿಗೆ ದೀಪಾವಳಿಯಂದು 30,000 ರೂಪಾಯಿ ಕಳುಹಿಸುತ್ತಿದ್ದ. ನೀನು ಅದನ್ನು ಅವಳಿಗೆ ಕೊಟ್ಟಿದ್ಯಾ ಎಂದು ಕೇಳುತ್ತಾನೆ. ಹೌದು ಕೌಶಿಕ್, ನಾನೇ ಅದನ್ನು ತೆಗೆದುಕೊಂಡು ಹೋಗಿ ನನ್ನ ಕೈಯಾರೆ ನಿಮ್ಮ ತಂಗಿಗೆ ಕೊಟ್ಟಿದ್ದೆ. ಅವಳು ತುಂಬ ಸಂತೋಷವಾಗಿದ್ದಳು ಮತ್ತು ಅವಳು ಬಹಳಷ್ಟು ಆಶೀರ್ವಾದ ನೀಡಿದಳು ಎಂದು ಹೇಳುತ್ತಿದ್ದಳು. ಕಳೆದ 4 ವರ್ಷಗಳಲ್ಲಿ ಕೌಶಿಕ್ ಈ ಪ್ರಶ್ನೆಯನ್ನು ಕನಿಷ್ಠ 4 ಬಾರಿ ಕೇಳಿದ್ದನು. ಅವನದನ್ನು ಪ್ರತಿ ಬಾರಿಯೂ ಹೊಸ ಭರವಸೆಯೊಂದಿಗೆ ಕೇಳುತ್ತಿದ್ದ ಮತ್ತು ಅವನ ಅನುಪಸ್ಥಿತಿಯಲ್ಲಿ ಅವನ ಹೆಂಡತಿ ತನ್ನ ಸಹೋದರಿಯನ್ನು ನೋಡಿಕೊಳ್ಳುತ್ತಿದ್ದಾಳೆ ಎಂದು ಭಾವಿಸಿ ತನ್ನನ್ನು ತಾನು ಸಮಾಧಾನಪಡಿಸಿಕೊಳ್ಳುತ್ತಿದ್ದ. ಇದ್ದಕ್ಕಿದ್ದಂತೆ ಕೌಶಿಕ್ ತನ್ನ ಹಳೆಯ ಫೈಲ್ಗಳು, ರಶೀದಿಗಳು ಮತ್ತು ಕಾಗದಗಳನ್ನು ಇರಿಸಿದ್ದ ಡ್ರಾಯಿಂಗ್ ರೂಮಿನ ಕಡೆಗೆ ಹೆಜ್ಜೆ ಹಾಕಿದನು. ಅವನು ಮಾರ್ಕರ್ನೊಂದಿಗೆ ಬರೆದಿದ್ದ ಆ ಹಳೆಯ ಫೋಲ್ಡರ್ ಅನ್ನು ಹೊರತೆಗೆದನು. ಹಣ ವರ್ಗಾವಣೆ, ನೀತಾ ಮತ್ತು ಲೀಲಾ ಪ್ರತಿ ರಶೀದಿಯಲ್ಲಿ ಅದೇ ಉದ್ದೇಶವನ್ನು ಬರೆಯಲಾಗಿತ್ತು. ಸಹೋದರಿಗೆ ದೀಪಾವಳಿ ಸಹಾಯ, ದೀಪಾವಳಿ ಶಾಪಿಂಗ್, ವೈದ್ಯಕೀಯ ಸಹಾಯ. ಮೊದಲ ರಶೀದಿ 2019ರದ್ದಾಗಿತ್ತು. ಅದು ಅವನು ಅಮೆರಿಕಾದಿಂದ ಮೊದಲ ಬಾರಿಗೆ ಹಣವನ್ನು ಕಳುಹಿಸಿದ. ಅದರ ನಂತರ ಪ್ರತಿ ವರ್ಷ ಅವನು ದೀಪಾವಳಿಯಂದು ಕನಿಷ್ಠ 30,000 ರೂಪಾಯಿ ಕಳುಹಿಸುತ್ತಲೇ ಇದ್ದನು. ನಾನವಳನ್ನು ಮಾರುಕಟ್ಟೆಗೆ ಕರೆದುಕೊಂಡು ಹೋಗುತ್ತಿದ್ದೆ ಎಂದು ನೀತಾ ಯಾವಾಗಲೂ ಹೇಳುತ್ತಿದ್ದಳು. ಅವಳು ಹೊಸ ಬಟ್ಟೆ, ಚಪ್ಪಲಿ ಖರೀದಿಸಿದಳು ಮತ್ತು ಬಳೆಗಳನ್ನು ಸಹ ಇಷ್ಟಪಟ್ಟು ಖರೀದಿಸಿದಳು ಎಂದು ನೀತಾ ಹೇಳುತ್ತಿದ್ದಳು. ಕೌಶಿಕ್ ತನ್ನ ಸಹೋದರಿ ಮಾರುಕಟ್ಟೆಯಲ್ಲಿ ತಿರುಗಾಡುವಾಗ ನಗುತ್ತಿರುವುದನ್ನು ಇಮ್ಯಾಜಿನ್ ಮಾಡಿ ನೋಡುತ್ತಿದ್ದನು. ಈಗ ಅವನು ಆ ರಶೀದಿಗಳನ್ನು ಕೈಯಲ್ಲಿ ಹಿಡಿದು ನೆಲದ ಮೇಲೆ ಕುಳಿತನು. ಅವನು ಕಣ್ಣು ಮುಚ್ಚಿದಾಗ ಲೀಲಾಳ ಮುಖ ಅವನ ಮುಂದೆ ಬಂದಿತು. ರಾತ್ರಿ ರೈಲಿನ ಬಳಿ ಅವನು ನೋಡಿದ ಅದೇ ಮಸುಕಾದ ಮುಖ. ಆ ಮುಖದಲ್ಲಿ ಯಾವುದೇ ಸಂತೋಷದ ಪ್ರತಿಬಿಂಬವಿರಲಿಲ್ಲ. ಬದಲಾಗಿ ಕೇವಲ ಕೊರತೆ ಇತ್ತು. ನಾನು ಕಳುಹಿಸುತ್ತಿದ್ದ ಆ ಹಣ ಅವಳಿಗೆ ಸಿಗುತ್ತಿದ್ದರೆ ಅವಳು ಈ ಸ್ಥಿತಿಯಲ್ಲಿ ಇರುತ್ತಿದ್ದಾಳೆ. ಅವಳು ನಿಜವಾಗಿಯೂ ಮಾರುಕಟ್ಟೆಗೆ ಹೋಗಿದ್ದಾಳಾ? ಅವಳ ಕಣ್ಣುಗಳಲ್ಲಿ ತುಂಬ ನೀರು ತುಂಬಿತ್ತು. ದುಃಖದ ಮಡುವಿನಲ್ಲಿದ್ದಳು.
ಕೌಶಿಕ್ನ ಹೃದಯ ಮರುಗಲು ಪ್ರಾರಂಭಿಸಿತು. ಅವನು ರಶೀದಿಗಳನ್ನು ನೋಡುತ್ತಿದ್ದಂತೆ ಅವನೊಳಗೆ ಆಳವಾದ ಶೂನ್ಯತೆ ಬೆಳೆಯಿತು. ಮರುದಿನ ಬೆಳಗ್ಗೆ ಕೌಶಿಕ್ ಶಾಂತನಾಗಿದ್ದನು. ಮಕ್ಕಳು ಎದ್ದು ಅವನನ್ನು ಅಪ್ಪಿಕೊಂಡರು. ಅವನು ಸಂತೋಷದಿಂದ ಮಾತನಾಡುತ್ತಿದ್ದನು. ಆದರೆ ಅವನ ಮನಸ್ಸು ಬೇರೆಯೇ ಲೋಕದಲ್ಲಿತ್ತು. ನೀತಾ ಎಂದಿನಂತೆ ಉಪಹಾರ ಮೇಜಿನ ಮೇಲೆ ಇಟ್ಟು ಕೆಲಸದಲ್ಲಿ ನಿರತಳಾಗಿದ್ದಳು. ಕೌಶಿಕ್ ನೆನ್ನೆಯ ಪಾರ್ಟಿ ತುಂಬ ಚೆನ್ನಾಗಿತ್ತು ಎಂದು ಎಲ್ಲರೂ ಹೊಗಳುತ್ತಿದ್ದರು. ಕೌಶಿಕ್ ಮೃದುವಾಗಿ ಹೇಳಿದ, ನೀತು, ನಾನು ನಿನ್ನನ್ನು ಒಂದು ವಿಷಯ ಕೇಳ. ಅದು ಹೌದು, ದೀಪಾವಳಿ ಎಂದು ನಾನು ಲೀಲಾಗೆ ಕಳುಹಿಸುತ್ತಿದ್ದ ಹಣವನ್ನು ನೀನು ನಿಜವಾಗ್ಲೂ ಅವಳಿಗೆ ಕೊಡ್ತಿದ್ಯಾ? ನೀತಾ ಸ್ವಲ್ಪ ಹೊತ್ತು ಮೌನವಾಗಿದ್ದಳು. ಆದರೆ ನಂತರ ಇದು ಯಾವ ರೀತಿಯ ಪ್ರಶ್ನೆ ಅಂತ ಕೇಳಿದಳು. ನಿನಗೆ ನನ್ನ ಮೇಲೆ ಅನುಮಾನವಿದೆಯಾ? ಇಲ್ಲ, ನನ್ನ ಮನಸ್ಸಿನಲ್ಲಿ ಒಂದು ಸಂಶಯ ಇದೆ. ಯಾಕಂದರೆ ನಾನು ಬಂದು ಇಲ್ಲಿಯವರೆಗೆ ಅವಳನ್ನು ಭೇಟಿಯಾಗಲಿಲ್ಲ. ಅದಲ್ಲದೆ ಅವಳ ಮನೆಯ ಸ್ಥಿತಿಯನ್ನು ನೋಡಿ ನನಗೆ ತುಂಬ ಬೇಸರವಾಯಿತು. ನೀತಾ ಅಸಮಾಧಾನದಿಂದ ಹೇಳಿದಳು. ಕೌಶಿಕ್, ನಾನು ನಿನ್ನ ಹೆಂಡತಿ, ಹೊರಗಿನವಳಲ್ಲ. ನೀನು ನನ್ನನ್ನು ನಂಬದಿದ್ರೆ ನಾನೇನು ಮಾಡಲಿ? ಇದು ನಂಬಿಕೆಯ ಪ್ರಶ್ನೆ ಅಲ್ಲ. ಲೀಲಾ ನಮ್ಮ ಅಜಾಗರೂಕತೆಗೆ ಬಲಿಯಾಗಿದ್ದಾಳೆ ಎಂದು ನನಗೆ ತಿಳಿಯಬೇಕು. ನೀತಾ ಎದ್ದು ಅಡುಗೆ ಮನೆಗೆ ಹೋದಳು. ಕೌಶಿಕ್ ಆ ವಿಷಯವನ್ನು ಅಲ್ಲಿಗೆ ನಿಲ್ಲಿಸಿದ. ಆದರೆ ಅವನ ಹೃದಯದಲ್ಲಿನ ಬೆಂಕಿ ಇನ್ನೂ ಹೆಚ್ಚಾಯಿತು. ಆ ಸಂಜೆ ಕೌಶಿಕ್ ಲೀಲಾಳ ಊರಿನ ಬಳಿ ವಾಸಿಸುತ್ತಿದ್ದ ಹಳೆಯ ಪರಿಚಯಸ್ಥರನ್ನು ಭೇಟಿಯಾಗ್ತಾನೆ. ಲೀಲಾಳ ಬಗ್ಗೆ ನಿಮಗೆ ಏನಾದರೂ ತಿಳಿದಿದ್ಯಾ? ನೀವು ಅದೇ ಬೀದಿಯಲ್ಲಿ ವಾಸಿಸುತ್ತೀರಿ ತಾನೆ ಎಂದು ಕೇಳುತ್ತಾನೆ. ಆ ವ್ಯಕ್ತಿ ಸ್ವಲ್ಪ ಹಿಂಜರಿದು ನಂತರ ಹೇಳಿದ, ಕೌಶಿಕ್ ಅಣ್ಣ, ನಿಜ ಹೇಳಬೇಕಂದ್ರೆ ನಾನು ಲೀಲಾರವರನ್ನು ಬಹಳ ದಿನಗಳಿಂದ ನೋಡಿಲ್ಲ. ಅವಳ ಗಂಡನ ಮರಣದ ನಂತರ ಪರಿಸ್ಥಿತಿ ತುಂಬ ಹದಗೆಟ್ಟಿತು. ಅವಳ ಗಂಡನ ಮರಣದ ನಂತರ? ಕೌಶಿಕ್ ಹೃದಯ ವೇಗವಾಗಿ ಬಡಿಯಲು ಪ್ರಾರಂಭಿಸಿತು. ಹೌದು, ಅವಳ ಪತಿ ರಮೇಶ್ ಅನಾರೋಗ್ಯದಿಂದ ಬಳಲುತ್ತಿದ್ದರು. ಕೆಲ ದಿನಗಳ ನಂತರ ರಮೇಶ್ ನಿಧನರಾದರು. ಆನಂತರ ಲೀಲಾ ಮನೆಯಿಂದ ಹೊರಟು ಹೋದರು. ಅವರು ಎಲ್ಲಿಗೆ ಹೋದರು ಅಂತ ಯಾರಿಗೂ ತಿಳಿದಿಲ್ಲ. ನೆರೆಹೊರೆಯ ಜನರು ಅವಳನ್ನು ಮನೆಯಿಂದ ಹೊರಗೆ ಹಾಕಲಾಗಿದೆ ಅಂತ ಹೇಳಿದರು. ಕೌಶಿಕ್ನ ಕಾಲುಗಳು ನಡುಗಲು ಪ್ರಾರಂಭಿಸಿತು. ಅವನು ಅನುಮಾನದಿಂದ ತನ್ನಷ್ಟಕ್ಕೆ ಮಾತನಾಡಿದ, ನನ್ನ ತಂಗಿಗೆ ಏನಾಗಿದೆ? ಯಾರೋ ಅವಳ ಹಕ್ಕನ್ನು ಕಸಿದುಕೊಂಡಿದ್ದಾರೆ. ರಾತ್ರಿ ಕೌಶಿಕ್ಗೆ ನಿದ್ರೆ ಮಾಡಲು ಸಾಧ್ಯವಾಗಲಿಲ್ಲ. ಲೀಲಾಳ ಕಣ್ಣುಗಳು, ಆ ರಶೀದಿಗಳು, ಆ ಆಹಾರ ಪೆಟ್ಟಿಗೆಗಳು ಎಲ್ಲವೂ ಅವನ ಕಣ್ಣುಗಳ ಮುಂದೆ ಮಿನುಗುತ್ತಲೇ ಇದ್ದವು. ಅವನು ನಿಧಾನವಾಗಿ ಗೊಣಗಿದನು. ನಾನು ನನ್ನ ತಂಗಿಯನ್ನು ಅವಳಿಗೆ ನಂಬಿಕೆಯಿಂದ ಒಪ್ಪಿಸಿದ್ದೆ. ಆದರೆ ಬಹುಶಃ ಆ ನಂಬಿಕೆ ದ್ರೋಹವಾಗಿ ಪರಿಣಮಿಸಿದೆ. ಬಹಳ ಸಮಯದ ನಂತರ ಹಣ, ಆ ಪ್ರೀತಿ, ಆ ಭದ್ರತೆ ಲೀಲಾಳನ್ನು ತಲುಪಲಿಲ್ಲ ಎಂದು ನನಗೆ ಈಗ ಮನವರಿಕೆಯಾಗಿದೆ. 3 ದಿನಗಳು ಕಳೆದಿದ್ದವು. ಕೌಶಿಕ್ ಪ್ರತಿದಿನ ಸಂಜೆ ಕೆಲವು ಆಹಾರದ ಪೊಟ್ಟಣಗಳೊಂದಿಗೆ ಲೀಲಾಳ ಮನೆಯ ಬಾಗಿಲಿಗೆ ಹೋಗುತ್ತಿದ್ದ. ಅವನು ಕೆಲವು ಸಮಯ ಅಲ್ಲೇ ನಿಂತು ಬೀಗವನ್ನು ನೋಡುತ್ತಿದ್ದ. ಆಮೇಲೆ ಮೌನವಾಗಿ ಹಿಂತಿರುಗುತ್ತಿದ್ದ. ಬಹುಶಃ ಇಂದು ಬಾಗಿಲು ತೆರೆಯಬಹುದೆಂಬ ಭರವಸೆ ಇನ್ನೂ ಅವನಲ್ಲಿತ್ತು. ಬಹುಶಃ ಇಂದು ಲೀಲಾ ಒಳಗಿನಿಂದ ಕರೆಯಬಹುದು, ಅಣ್ಣ ಬಂದಿದ್ದಾನೆ ಎಂದು ಖುಷಿ ಪಡಬಹುದೆಂಬ ವಿಶ್ವಾಸ ಅವನೊಳಗಿತ್ತು. ಆದರೆ ಪ್ರತಿ ಬಾರಿಯೂ ಅದೇ ಬೀಗ, ಅದೇ ಮೌನ ಮತ್ತು ಹೃದಯವನ್ನು ಚಿವುಟಿ ಹಾಕುತ್ತಿದ್ದ ಅದೇ ಪ್ರಶ್ನೆಗಳು. 4ನೇ ದಿನ ಕೌಶಿಕ್ ಈ ಆಟವನ್ನು ಇನ್ನು ಮುಂದೆ ಮೌನವಾಗಿ ಆಡಲು ಸಾಧ್ಯವಿಲ್ಲ ಎಂದು ನಿರ್ಧರಿಸಿದ. ಅವನ ಹೃದಯದಲ್ಲಿನ ಶೂನ್ಯತೆಯು ಈಗ ಒಂದು ನೋವಿನಂತೆ ಮಾರ್ಪಟ್ಟಿತ್ತು. ಹಾದು ಹೋಗುವ ಪ್ರತಿ ಕ್ಷಣವೂ ಅವನು ಹೆದರುತ್ತಿದ್ದ ಅಂತ್ಯಕ್ಕೆ ತಳ್ಳುತ್ತಿತ್ತು. ಸಂಜೆಯ ಮಂದ ಬೆಳಕಿನಲ್ಲಿ ಅವನು ಮತ್ತೆ ಲೀಲಾಳ ಮನೆಯ ಮುಂದೆ ನಿಂತಿದ್ದನು. ಬಾಗಿಲು ಎಂದಿನಂತೆ ಮುಚ್ಚಲ್ಪಟ್ಟಿತ್ತು. ತುಕ್ಕು ಹಿಡಿದ ಬೀಗವು ಮೌನವಾಗಿ ಅದರ ಸ್ಥಳದಲ್ಲಿ ಸ್ಥಿರವಾಗಿತ್ತು. ಆದರೆ ಇಂದು ಕೌಶಿಕ್ನ ಕಣ್ಣುಗಳು ಬೀಗದ ಮೇಲೆ ಅಲ್ಲ, ತಿಂಗಳುಗಳಿಂದ ಮುಚ್ಚಿದ ಆ ಬಾಗಿಲ ಮೇಲೆ ಮತ್ತು ಗೋಡೆಗಳ ಮೇಲೆ ಇದ್ದವು. ಅವನು ಬಲಭಾಗದಲ್ಲಿರುವ ಮನೆಯ ಡೋರ್ಬೆಲ್ ಅನ್ನು ಬಾರಿಸಿದನು. ಸ್ವಲ್ಪ ಸಮಯದ ನಂತರ ಮಧ್ಯವಯಸ್ಕ ಮಹಿಳೆ ಬಾಗಿಲಿಗೆ ಬಂದರು. ನಮಸ್ಕಾರ ಅಕ್ಕ, ನಾನು ಕೌಶಿಕ್, ಲೀಲಾಳ ಅಣ್ಣ. ಆ ಮಹಿಳೆ ಆಘಾತಕ್ಕೊಳಗಾದಳು. ನಂತರ ಅವಳ ಮುಖದಲ್ಲಿ ಗಂಭೀರವಾದ ನೋಟ ಹರಡಿತು. ಓ ಹೌದು, ನಾನು ನಿನ್ನನ್ನು ಈಗ ಗುರುತಿಸಿದೆ ಮಗನೇ. ನಾನು ನಿನ್ನನ್ನು ನೋಡಿ ಹಲವು ವರ್ಷಗಳೇ ಕಳೆದಿವೆ ಎಂದರು. ನಾನು ಅಮೆರಿಕಾದಿಂದ ಬಂದು ಕೆಲವು ದಿನಗಳಾಗಿದ್ದಷ್ಟೇ. ನಾನು ಪ್ರತಿದಿನ ಲೀಲಾಳ ಮನೆಗೆ ಬರುತ್ತೇನೆ. ಆದರೆ ಪ್ರತಿ ಬಾರಿ ನಾನು ಬೀಗವನ್ನು ನೋಡುತ್ತೇನೆ. ಅವಳು ಎಲ್ಲಿಗೆ ಹೋದ್ಲು ಅಂತ ನಿಮಗೆ ತಿಳಿದಿದ್ಯಾ? ಆ ಮಹಿಳೆ ದೀರ್ಘ ಉಸಿರನ್ನು ತೆಗೆದುಕೊಂಡು ನಂತರ ಹೇಳಿದಳು, ಮಗನೇ, ಈ ಮನೆ ಹಲವು ತಿಂಗಳುಗಳಿಂದ ಮುಚ್ಚಲ್ಪಟ್ಟಿದೆ. ಕೌಶಿಕ್ನ ಉಸಿರು ನಿಂತು ಹೋಯಿತು. ಮೊದಲು ಕೆಲವೊಮ್ಮೆ ದೀಪ ಉರಿಯುತ್ತಿರುವುದು ಕಾಣಿಸ್ತಿತ್ತು. ಆದರೆ ಕಳೆದ 8-9 ತಿಂಗಳುಗಳಿಂದ ಯಾರೂ ಬಂದು ಇಲ್ಲ, ಹೋಗೂ ಇಲ್ಲ. ಆದರೆ ಅವಳು ಎಲ್ಲಿ ವಾಸಿಸ್ತಾಳೆ? ಅವಳ ಗಂಡ, ಮಗು, ದೇವಾಲಯದ ಜವಾಬ್ದಾರಿಗಳು ಎಲ್ಲವೂ ಮುಗಿದಿದೆ. ಅವಳ ಗಂಡ ತುಂಬ ಅನಾರೋಗ್ಯದಿಂದ ಬಳಲುತ್ತಿದ್ದ. ಅವನು 2 ವರ್ಷಗಳ ಹಿಂದೆ ಸತ್ತನೆಂದು ನಾನು ಕೇಳಿದ್ದೆ. ಲೀಲಾ ಕೆಲವು ದಿನಗಳ ನಂತರ ಈ ಮನೆಯನ್ನು ತೊರೆದಳು. ಅವಳನ್ನು ಹೊರಗೆ ಹಾಕಲಾಗಿದೆ ಎಂದು ಯಾರೋ ಹೇಳಿದರು. ಕೆಲವರು ಅವಳೇ ಹೊರಟು ಹೋದ್ಲು ಅಂತ ಹೇಳ್ತಾರೆ. ದೇವರಿಗೆ ಮಾತ್ರ ಸತ್ಯ ತಿಳಿದಿದೆ. ಆದರೆ ಅವಳು ಈಗ ಇಲ್ಲಿ ವಾಸಿಸ್ತಿಲ್ಲ ಎಂಬುದು ಖಚಿತ. ಕೌಶಿಕ್ ಕೇಳಿದ್ದೆಲ್ಲವೂ ನಿಜ ಎಂದು ನಂಬಲು ಸಾಧ್ಯವಾಗದವನಂತೆ ಕಣ್ಣುಗಳು ದೊಡ್ಡದಾಗಿ ತೆರೆದಿದ್ದವು. ನನ್ನ ಹೆಂಡತಿ ನೀತಾ ಇಲ್ಲಿಗೆ ಬರುವುದನ್ನು ನೀವೆಂದಾದರೂ ನೋಡಿದ್ದೀರಾ ಎಂದು ಕೇಳಿದಾಗ ಆ ಮಹಿಳೆ ಹಿಂಜರಿಕೆಯಿಂದ ಹೇಳಿದಳು,
ಆರಂಭದಲ್ಲಿ ಅವಳು ಕೆಲವೊಮ್ಮೆ ಬರುತ್ತಿದ್ದಳು, ಆದರೆ ಕಳೆದ 2 ವರ್ಷಗಳಿಂದ ಅವಳನ್ನು ಒಮ್ಮೆಯೂ ನೋಡಿಯೇ ಇಲ್ಲ. ಕೌಶಿಕ್ನ ಹೃದಯ ಮಿಡಿಯಿತು. ಸೋತ ಸೈನಿಕ ಯುದ್ಧ ಭೂಮಿಯಿಂದ ಹಿಂತಿರುಗುತ್ತಿರುವಂತೆ ಅವನು ಸದ್ದಿಲ್ಲದೆ ಹಿಂತಿರುಗಿದನು. ಮನೆಗೆ ತಲುಪಿದ ನಂತರ ಕೌಶಿಕ್ ನೀತಾಗೆ ಕರೆ ಮಾಡಿ, ನೀತಾ, ನಿಜ ಹೇಳು, ಲೀಲಾ ಎಲ್ಲಿದ್ದಾಳೆ ಎಂದು ಕೇಳಿದ. ನೀತಾ ಆಘಾತಕ್ಕೊಳಗಾದಳು. ಅವಳು ಹೋಗಿದ್ರೆ ಬಹುಶಃ ಬೆಂಗಳೂರಿಗೆ ಹೋಗಿರಬಹುದು ಎಂದು ನಾನು ನಿಮಗೆ ಹೇಳಿದ್ದಲ್ವಾ? ನನಗೆ ಸಂಪೂರ್ಣವಾಗಿ ಖಚಿತವಿಲ್ಲ ಕೌಶಿಕ್. ನೀವು ನನ್ನನ್ನು ಅನುಮಾನಿಸ್ತಿದ್ದೀರಾ? ಇಲ್ಲ, ನಾನು ನನ್ನ ತಂಗಿಯನ್ನು ಹುಡುಕ್ತಿದ್ದೇನೆ. ಅವಳು ವಾಸಿಸುತ್ತಿದ್ದ ಮನೆ ತಿಂಗಳುಗಳಿಂದ ಮುಚ್ಚಲ್ಪಟ್ಟಿದೆ. ಅವಳು ಹೊರಟು ಹೋಗಿದ್ದಾಳೆಂದು ಜನರು ಹೇಳುತ್ತಾರೆ. ಕೆಲವರು ಅವಳನ್ನು ಹೊರಗೆ ಹಾಕಲಾಗಿದೆ ಅಂತ ಹೇಳ್ತಾರೆ. ಮತ್ತು ನೀನು ಕೇಳಿದರೆ ಅವಳು ಬೆಂಗಳೂರಿಗೆ ಹೋಗಿರ್ಬೋದಂತ ಹೇಳ್ತೀಯ. ನೀತಾ ಬೇರೆಡೆ ನೋಡಿದಳು. ಕೌಶಿಕ್, ನೀನು ಇದನ್ನೆಲ್ಲ ಯಾಕೆ ಕೇಳ್ತಿದ್ಯಾ? ನೀನು ನಿನ್ನ ಕುಟುಂಬದ ಮೇಲೆ ಗಮನ ಹರಿಸಬೇಕು, ಅದು ನನಗೆ ಗೊತ್ತಿದೆ. ಆದರೆ ನನ್ನ ತಂಗಿ ಇನ್ನೂ ಸಿಗದ ಕಾರಣ ನನಗೆ ಅವಳ ಬಗ್ಗೆ ಚಿಂತೆಯಾಗಿದೆ. 4 ವರ್ಷಗಳ ಹಿಂದೆ ನಾನು ಅವಳಿಗೆ ವಿದಾಯ ಹೇಳ್ತಿದ್ದಾಗ ಅವಳ ಮುಖದಲ್ಲಿ ದುಃಖವಿತ್ತು. ಲೀಲಾ ಅಳುತ್ತಾ ಒಂದು ಮಾತನ್ನು ಹೇಳುತ್ತಿದ್ದಳು. ಅಣ್ಣ, ನೀನು ಹೋದರೆ ನನ್ಗೆ ಯಾರಿದ್ದಾರೆ ಅಂತ ನಾನು ಹೊರಟು ಹೋಗಿದ್ದೆ. ಇಂದು ನಾನು ಹಿಂತಿರುಗಿದಾಗ ಲೀಲಾ ಇಲ್ಲ. ಮಾತ್ರವಲ್ಲ, ಅವಳ ಬಗ್ಗೆ ಯಾವುದೇ ಸುಳಿವು ಇಲ್ಲ. ನೀತಾ ಮೌನವಾದಳು. ಕೌಶಿಕ್ ಅವಳ ಮೌನವು ಅವಳ ಸುಳ್ಳಿಗೆ ಪುರಾವೆಯನ್ನು ನೀಡುತ್ತಿದೆ ಎಂದು ಭಾವಿಸಿದನು. ಕೌಶಿಕ್ ತಡರಾತ್ರಿಯವರೆಗೂ ಕೋಣೆಯಲ್ಲಿ ಮೌನವಾಗಿ ಕುಳಿತಿದ್ದನು. ಮೊಬೈಲ್ ಅವನ ಮುಂದೆ ಇತ್ತು, ಆದರೆ ನೀತಾಳಿಂದ ಯಾವುದೇ ವಿವರಣೆ ಬರಲಿಲ್ಲ. ಅವನು ಮೃದುವಾಗಿ ಗೊಣಗಿದನು. ಲೀಲಾ, ನೀನು ನನಗೆ ಏನು ಹೇಳದಿರಲು ಬಹುಶಃ ನೀನು ನನ್ನ ಮೇಲೆ ಕೋಪಗೊಂಡಿರ್ಬೋದು, ಅಥವಾ ಬಹುಶಃ ನೀನು ಅಸಹಾಯಕಳಾಗಿರ್ಬೋದು, ಅಥವಾ ನೀನು ಕಿರುಚಲು ಬಯಸಿದ್ದರೂ ನಿನಗೆ ಧ್ವನಿ ಇರಲಿಲ್ವೇನೋ. ಕೌಶಿಕ್ನ ಕಣ್ಣುಗಳಲ್ಲಿ ತೇವಾಂಶವಿತ್ತು, ಹೃದಯದಲ್ಲಿ ಭಯವಿತ್ತು. ಆ ಧ್ವನಿ ಶಾಶ್ವತವಾಗಿ ಮೌನವಾಗಿ ಹೋಗಬಹುದೆಂಬ ಭಯ. ಬೆಳಗಿನ ಸಮಯವಾಗಿತ್ತು. ಕೌಶಿಕ್ ರಾತ್ರಿ ಇಡೀ ಮಲಗಿದ್ದ. ನೀತಾ ಸ್ವಲ್ಪ ಹೊತ್ತು ಅಡುಗೆ ಮನೆಯಲ್ಲಿ ಕಾರ್ಯನಿರತಳಾಗಿದ್ದಳು. ನಂತರ ಮೆಲುಧ್ವನಿಯಲ್ಲಿ, ಅಂದರೆ ದೃಢವಾದ ಧ್ವನಿಯಲ್ಲಿ ಹೇಳಿದ, ನೀತಾ, ನನಗೆ ಸತ್ಯ ತಿಳಿಯಬೇಕು. ಲೀಲಾ ಎಲ್ಲಿದ್ದಾಳೆ? ಅವಳು ಎಲ್ಲಿದ್ದಾಳೆಂದು ನನಗೆ ತಿಳಿಯಬೇಕು. ನೀತಾ ಆಶ್ಚರ್ಯದಿಂದ ಕೌಶಿಕ್ ಕಡೆಗೆ ನೋಡಿದಳು. ಮೊದಲು ಅವಳ ತುಟಿಗಳಲ್ಲಿ ಸ್ವಲ್ಪ ನಗು ಬಂತು. ನಂತರ ಅವಳು ಕಾರ್ಯನಿರತ ಮುಖದಿಂದ ಹೇಳಿದಳು, ಬಹುಶಃ ಅವಳು ಬೆಂಗಳೂರಿಗೆ ಹೋಗಿರ್ಬೋದಂತ ನಾನು ನಿಮಗೆ ಮೊದಲೇ ಹೇಳಿದ್ದೆ. ಆಗ ಕೌಶಿಕ್, ದೀಪಾವಳಿಗೆ ನೀನು ಅವಳಿಗೆ ಹಣ ನೀಡಲು ಹೋಗುತ್ತಿದ್ದೆ ಅಲ್ವಾ? ಆಗ ಅವಳಿಂದ ನೀನು ಎಲ್ಲವನ್ನು ತಿಳಿದುಕೊಳ್ಳಬೇಕು ಎಂದು ಹೇಳಿದ್ದೆ ನಾನು ಎಂದು ಹೇಳಿದಾಗ ನೀತಾ ಸ್ವಲ್ಪ ಅನುಮಾನದಿಂದ ಕೇಳಿದಳು, ಕೌಶಿಕ್, ನೀನು ಇದರ ಬಗ್ಗೆ ಯಾಕೆ ತನಿಖೆ ಮಾಡ್ತಿದ್ದೀರಿ? ನಾನು ನಿಮ್ಮ ಹೆಂಡತಿ, ಅಪರಾಧಿಯಲ್ಲ. ನೀವು ನನ್ನನ್ನು ಅಪರಾಧಿಯಂತೆ ಯಾಕೆ ನಡೆಸಿಕೊಳ್ತಿದ್ದೀರಾ? ಕೌಶಿಕ್ನ ಧ್ವನಿ ಮೊದಲ ಬಾರಿಗೆ ಏರಿತು. ನಾನು 4 ದಿನಗಳಿಂದ ಲೀಲಾಳನ್ನು ಹುಡುಕುತ್ತಿದ್ದೇನೆ ಮತ್ತು ನೀನು ಅದೇ ವಾಕ್ಯವನ್ನು ಪುನರಾವರ್ತಿಸ್ತಿದ್ಯಾ. ಅವಳು ಬೆಂಗಳೂರಿಗೆ ಹೋಗಿದ್ದಾಳಾ ಅಥವಾ ಇಲ್ವಾ? ಎಲ್ಲಿದ್ದಾಳೆ ನಿಜವಾಗಿಯೂ ತಿಳಿದಿದ್ಯಾ? ಸ್ಪಷ್ಟವಾಗಿ ಹೇಳು. ನೀತಾಳ ಕಣ್ಣುಗಳು ಒಂದು ಕ್ಷಣ ಹಿಂಜರಿಕೆಯನ್ನು ತೋರಿಸಿದವು. ನಂತರ ಅವಳು, ನಾನು ಹೇಳಿದ್ದು ಸತ್ಯ ಅಂತ ಹೇಳಿದಳು. ನಾನು ಹೇಳುವ ಎಲ್ಲವನ್ನು ನೀವು ಯಾಕೆ ಅನುಮಾನಿಸ್ತಿದ್ದೀರಾ? ಯಾಕಂದರೆ ನಿನ್ನ ಪ್ರತಿಯೊಂದು ವಾಕ್ಯದಲ್ಲೂ ಸುಳ್ಳಿನ ವಾಸನೆ ಇದೆ ಎಂದು ಕೌಶಿಕ್ ಉತ್ತರಿಸಿದ. ಈಗ ನನಗೆ ಸತ್ಯವನ್ನು ಹೇಳಲು ಇಷ್ಟವಿಲ್ಲ. ನೀತಾ ಕೋಪದಿಂದ ತನ್ನ ಕುರ್ಚಿಯನ್ನು ಹಿಂದಕ್ಕೆ ತಳ್ಳಿ ಎದ್ದು ನಿಂತಳು. ಈಗ ನೀನು ನನ್ನನ್ನು ಸುಳ್ಳುಗಾರ್ತಿ ಅಂತ ಕರೆಯುತ್ತೀಯಾ? ನೀನು ನಿನ್ನ ತಂಗಿಯನ್ನು ತುಂಬ ಪ್ರೀತಿಸ್ತಿದ್ಯಾ? ಹಾಗಾದರೆ 4 ವರ್ಷಗಳ ಹಿಂದೆ ಅವಳನ್ನು ಯಾಕೆ ಒಂಟಿಯಾಗಿ ಬಿಟ್ಟು ಹೋಗಿದ್ದೆ? ನೀನು ಅಮೆರಿಕಾದಲ್ಲಿ ಬಿಂದಾಸ್ ಆಗಿ ಬದುಕ್ತಿದ್ದೆ, ಆದರೆ ನಾನು ಮಾತ್ರ ಇಲ್ಲಿ ಲೀಲಾಳನ್ನು ನೋಡಿಕೊಳ್ಳಲು ನನ್ನ ಎಲ್ಲ ಪ್ರಯತ್ನಗಳನ್ನು ಮಾಡಿದ್ದೆ. ಕೌಶಿಕ್ನ ಹೃದಯ ನಡುಗಿತು. ನಾನು ಅಮೆರಿಕಾದಲ್ಲಿದ್ದೆ, ಆದರೆ ನಾನು ಪ್ರತಿ ತಿಂಗಳು ಅವಳಿಗೆ ಹಣ ಕಳುಹಿಸುತ್ತಿದ್ದೆ. ಪ್ರತಿ ದೀಪಾವಳಿಗೆ ಖರ್ಚಿಗೆ ಹಣ ನೀಡುತ್ತಿದ್ದೆ. ಅವಳು ಗೌರವಾನ್ವಿತ ಜೀವನ ನಡೆಸಬೇಕು ಅಂತ ನಾನು ಅವಳಿಗೆ ಹಣ ನೀಡಿದಾಗಲೆಲ್ಲ ಅದನ್ನು ನೀನು ತಲುಪಿಸಿದ್ದೆ ಅಲ್ವಾ ಎಂದು ಕೌಶಿಕ್ ಕೇಳಿದಾಗ ಅವಳು ಮುಖ ತಿರುಗಿಸಿ, ಯಾವ ವರ್ಷ, ಎಷ್ಟು ಹಣ ಅಂತ ನನಗೆ ನೆನಪಿಲ್ಲ, ಎಲ್ಲದಕ್ಕೂ ಲೆಕ್ಕ ಕೇಳ್ತಿದ್ದೀರಾ ಎಂದಳು. ಕೌಶಿಕ್ ಮೌನವಾಗಿ ಅವಳತ್ತ ನೋಡಿ ನಂತರ ಮೃದುವಾದ ಧ್ವನಿಯಲ್ಲಿ, ನೀನು ನನಗೆ ಮೋಸ ಮಾಡಿದ್ದರೆ ನಾನು ನಿನ್ನನ್ನು ಕ್ಷಮಿಸುತ್ತೇನೆ, ಆದರೆ ನನಗೆ ನನ್ನ ತಂಗಿ ಬೇಕು. ಅವಳು ಎಲ್ಲಿದ್ದಾಳೆ ಇದನ್ನು ಹೇಳು ಎಂದ. ನೀತಾ ಮೌನವಾಗಿ ಇದ್ದಳು. ನಂತರ, ನಾನವಳನ್ನು ಕೆಲವು ತಿಂಗಳ ಹಿಂದೆ ನೋಡಿದ್ದೆ. ಅವಳು ಅನಾರೋಗ್ಯದಿಂದ ಬಳಲುತ್ತಿದ್ದಳು ಅಂದಾಗ ತಕ್ಷಣ ಕೌಶಿಕ್ ಎಲ್ಲಿ ಎಂದು ಕೇಳಿದ. ಕೌಶಿಕ್ನ ಹೃದಯ ವೇಗವಾಗಿ ಬಡಿಯಲು ಪ್ರಾರಂಭಿಸಿತು. ನೀತಾ ಕಣ್ಣುಗಳನ್ನು ತೇಲಿಸುತ್ತಾ, ಅವಳು ಬಹುಶಃ ಸೆಕೆಂಡ್ ಹ್ಯಾಂಡ್ ಬಟ್ಟೆ ಅಂಗಡಿಯ ಬಳಿಯ ಮಾರುಕಟ್ಟೆಗೆ ಏನನ್ನಾದರೂ ಖರೀದಿಸಲು ಬಂದಂತೆ ಇತ್ತು. ನೀನು ನನಗೆ ಯಾಕೆ ಹೇಳಿಲ್ಲ ಎಂದು ಕೌಶಿಕ್ ಹೇಳಿದ. ನಿಮಗೆ ಹೇಳೋದ್ರಿಂದ ಏನಾಗುತ್ತದೆ ಅಂತ ನಾನು ಯೋಚಿಸಿದೆ. ನೀವು ಬೇರೆ ದೂರದ ಊರಲ್ಲಿದ್ದೀರಾ ಎಂದು ಹೇಳಿದಳು. ಅದಲ್ಲದೆ ಅವಳು ಏನನ್ನು ಹೇಳೋ ಸ್ಥಿತಿಯಲ್ಲಿದ್ದ ಹಾಗೆ ತೋರುತ್ತಿರಲಿಲ್ಲ ಎಂದಾಗ, ಅಂದರೆ ನೀನು ಸುಮ್ಮನಿದ್ದೆ. ನನ್ನ ತಂಗಿ ನೆಮ್ಮದಿಯಾಗಿ ಹಾಯಾಗಿ ಬದುಕುತ್ತಿದ್ದಾಳೆ ಅಂತ ನಾನು ಅಂದುಕೊಂಡಿದ್ದೆ. ಅವಳ ಪತಿ ತೀರಿಕೊಂಡಿದ್ದಾರೆಂದು ನೀನು ನನಗೆ ಹೇಳಲೇ ಇಲ್ಲ. ಈಗ ಅವಳು ಒಂಟಿಯಾಗಿದ್ದಾಳೆ. ಯಾಕೆ? ಕೌಶಿಕ್ನ ಧ್ವನಿ ನಡುಗ್ತಿತ್ತು. ಈಗ ನೀತಾಳ ಕರಾಳ ಮುಖ ಸಂಪೂರ್ಣ ಕಳಚಿ ಬಿದ್ದಿತ್ತು. ಅವಳು ಹೇಳಿದಳು, ನಾನು ಸರಿ ಅಂತ ನನಗನಿಸಿದ್ದನ್ನು ನಾನು ಮಾಡಿದ್ದೇನೆ ಎಂದು ಹೇಳಿ ಕೌಶಿಕ್ ಮುಂದೆ ತಲೆ ಬಾಗಿಸಿದಳು.
ನೀತಾ ನನ್ನ ನಂಬಿಕೆಯನ್ನು ಹುಸಿಗೊಳಿಸಿದ್ದಳು. ಜೊತೆಗೆ ನನ್ನ ತಂಗಿಯ ಜೀವನವನ್ನು ನಾಶ ಮಾಡಿದ್ದಳು. ಮನೆಯ ಮೂಲೆಯಲ್ಲಿ ಇರಿಸಲಾದ ಫ್ಯಾನ್ ತಿರುಗುತ್ತಿತ್ತು. ಕೋಣೆಯಲ್ಲಿ ಗಾಳಿಯ ಶಬ್ದ ಹರಡುತ್ತಿತ್ತು. ಆದರೆ ಕೌಶಿಕ್ನ ಕಿವಿಗಳಲ್ಲಿ ಒಂದೇ ಒಂದು ಧ್ವನಿ ಪ್ರತಿಧ್ವನಿಸ್ತಿತ್ತು. ಅಣ್ಣ, ಹೋಗಬೇಡ. ವರ್ಷಗಳ ಹಿಂದೆ ಬಾಗಿಲಲ್ಲಿ ಅವನ ತಂಗಿಯ ಆ ಕರೆ ಇಂದು ಅವನ ಹೃದಯವನ್ನು ಒಡೆದು ಹಾಕುತ್ತಿತ್ತು. ಅವನು ಎದ್ದು ಕೋಣೆಯಿಂದ ಹೊರಗೆ ಬಂದು ಹೇಳಿದ, ನೀನು ನನಗೆ ಹೇಳದಿದ್ರೆ ನಾನೇ ಅದನ್ನು ಕಂಡುಕೊಳ್ಳುತ್ತೇನೆ. ಆದರೆ ನನ್ನ ಈ ಹುಡುಕಾಟ ನಿಲ್ಲೋದಿಲ್ಲ. ನಾನು ನಗರದ ಮೂಲೆ ಮೂಲೆಗೂ ಹೋಗಿ ಹುಡುಕುತ್ತೇನೆ. ಇದರಲ್ಲಿ ಏನೋ ದೊಡ್ಡ ರಹಸ್ಯ ಅಡಗಿದೆ. ಆ ಸತ್ಯವನ್ನು ಹೆಚ್ಚು ಕಾಲ ಮರೆಮಾಚಲು ಸಾಧ್ಯವಿಲ್ಲ ಎಂದು ಕೌಶಿಕ್ನಿಗೆ ಸಂಪೂರ್ಣವಾಗಿ ಮನವರಿಕೆಯಾಯಿತು. ಬೆಳಗಿನ ಕಿರಣಗಳು ಕಿಟಕಿಯ ಮೂಲಕ ಕೌಶಿಕ್ನ ಮುಖದ ಮೇಲೆ ಬೀಳುತ್ತಿದ್ದವು. ಆಗ ಒಂದು ಶಬ್ದ ಅವನನ್ನು ಬೆಚ್ಚಿ ಬೀಳಿಸಿತು. ಅವನ ಫೋನ್ ರಿಂಗಡಿಸಿತು. ಅವನು ಖಾಲಿ ಕಣ್ಣುಗಳಿಂದ ಫೋನ್ ನೋಡುತ್ತಲೇ ಇದ್ದನು. ಯಾವುದೋ ಹಳೆಯ ನೆನಪು ಮರಳಿದಂತೆ ಅವನ ಮನಸ್ಸಿನಲ್ಲಿ ಒಂದು ದೃಶ್ಯ ಹೊರಹೊಮ್ಮಿತು. ಅದು 2 ವರ್ಷಗಳ ಹಿಂದೆ ಅಮೆರಿಕಾದಲ್ಲಿ ರಾತ್ರಿ 2 ಗಂಟೆಯಾಗಿತ್ತು. ಕೌಶಿಕ್ ಲ್ಯಾಪ್ಟಾಪ್ ಮುಚ್ಚಲು ಹೊರಟಿದ್ದ. ನೀತಾಳ ಫೋನಿಂದ ಅವನಿಗೆ ಕರೆ ಬಂದಿತ್ತು. ಕೌಶಿಕ್, ಒಳ್ಳೆಯ ಸುದ್ದಿ ಇದೆ. ಲೀಲಾಗೆ ಒಂದು ಒಳ್ಳೆಯ ಪ್ರಪೋಸಲ್ ಬಂದಿದೆ. ಹುಡುಗ ಯೋಗ್ಯನಾಗಿದ್ದಾನೆ, ಒಳ್ಳೆಯ ಕೆಲಸದಲ್ಲಿದ್ದಾನೆ, ಆದರೆ ಸ್ವಲ್ಪ ತೆಳ್ಳಗಿದ್ದಾನೆ. ಕೌಶಿಕ್ ನಿದ್ದೆಯ ದನಿಯಲ್ಲಿ ಕೇಳಿದ, ಲೀಲಾ ಏನಂದ್ಲು? ನೀತಾ ಬೇಗ ಹೇಳಿದಳು, ಹೌದು, ಅವಳು ಕೂಡ ಒಪ್ಪಿಗೆ ನೀಡಿದ್ದಾಳೆ. ಇಂಥ ಒಳ್ಳೆಯ ಸಂಬಂಧ ಮತ್ತೆ ಬರುವುದಿಲ್ಲ. ನಾನು ನನ್ನ ತೀರ್ಮಾನ ಅಂತಿಮಗೊಳಿಸಿದ್ದೇನೆ. ಹೇಗೂ ನೀವು ಬರಲು ಸಾಧ್ಯವಿಲ್ಲ. ಕೌಶಿಕ್ ಮೌನವಾದ. ನಂತರ ಮೆಲ್ಲನೆ ಹೇಳಿದನು, ನಿನಗೆ ಸರಿ ಅನ್ನಿಸಿದ್ರೆ ಓಕೆ ಅಂದ. ಕರೆ ಸಂಪರ್ಕ ಕಡಿತಗೊಂಡ ನಂತರ ಅವನು ಲ್ಯಾಪ್ಟಾಪ್ ಮುಂದೆ ಕುಳಿತಿದ್ದ. ಅವನ ಹೃದಯದಲ್ಲಿ ವಿಚಿತ್ರವಾದ ಅಶಾಂತಿ ಅನುಭವವಾಗಿತ್ತು. ಆದರೆ ನೀತಾ ಒಳ್ಳೆಯವಳು ಎಂದು ಅವನು ತನ್ನನ್ನು ತಾನೇ ಸಮಾಧಾನಪಡಿಸಿಕೊಳ್ಳುತ್ತಿದ್ದ. ನನ್ನ ಹೆಂಡತಿ ಲೀಲಾಳಿಗೆ ಒಳ್ಳೆಯದನ್ನೇ ಬಯಸುತ್ತಾಳೆಂದು ಅಂದುಕೊಂಡಿದ್ದ. ಕೆಲವು ದಿನಗಳ ನಂತರ ನೀತಾ ಲೀಲಾಳ ಮದುವೆಯ ಫೋಟೋಗಳನ್ನು ವಾಟ್ಸಪ್ನಲ್ಲಿ ಕಳುಹಿಸಿದಳು. ಕೌಶಿಕ್ ಫೋಟೋಗಳನ್ನು ತೆರೆದಾಗ ಅವನ ಹೃದಯದಲ್ಲಿ ಏನೋ ತರಚಿದಂತೆ ಭಾಸವಾಯಿತು. ಲೀಲಾ ಅದೇ ಮದುವೆಯ ಸಾಂಪ್ರದಾಯಿಕ ಉಡುಪಿನಲ್ಲಿದ್ದಳು. ಆದರೆ ಅವಳ ಕಣ್ಣುಗಳಲ್ಲಿ ವಧುವಿನ ಹೊಳಪಿರಲಿಲ್ಲ. ಅವಳ ತುಟಿಗಳಲ್ಲಿನ ನಗು ಬಲವಂತವಾಗಿ ಬಂದಂತೆ ತೋರುತ್ತಿತ್ತು ಮತ್ತು ಅವಳ ಮುಖದಲ್ಲಿ ಸ್ವಲ್ಪ ದುಃಖದ ನೆರಳು ಕಾಣುತ್ತಿತ್ತು. ಅವಳು ಒಳಗಿನಿಂದ ಅಳುತ್ತಿರುವಂತೆ ತೋಚುತ್ತಿತ್ತು. ಕೌಶಿಕ್ ಫೋಟೋಗಳನ್ನು ಮತ್ತೆ ಮತ್ತೆ ನೋಡುತ್ತಿದ್ದ. ಅವನ ಕಣ್ಣುಗಳು, ಹಣೆ ಮತ್ತು ಕೈಗಳು ಸಂತೋಷದಿಂದ ನೃತ್ಯ ಮಾಡುತ್ತಿದ್ದವು. ಆದರೆ ಪ್ರತಿ ಬಾರಿಯೂ ಅವನ ಹೃದಯದಲ್ಲಿ ಅದೇ ಪ್ರಶ್ನೆ ಉದ್ಭವಿಸಿತ್ತು. ಬಾಲ್ಯದಲ್ಲಿ ನಗುತ್ತಾ ಆಟವಾಡುತ್ತಿದ್ದ, ಪ್ರತಿಯೊಂದು ಸಣ್ಣ ವಿಷಯಕ್ಕೂ ನಗುತ್ತಿದ್ದ ಲೀಲಾ ಇವಳೆ. ಕೊನೆಯ ಬಾರಿ ಬಾಗಿಲಲ್ಲಿ ಅಳುತ್ತಾ, ಅಣ್ಣ ಹೋಗಬೇಡ ಎಂದು ಹೇಳಿದ್ದವಳು ಇವಳೇ. ಆ ಸಮಯದಲ್ಲಿ ಕೌಶಿಕ್ ತನಗೆ ತಾನೇ ಸಮರ್ಥಿಸಿಕೊಂಡ, ಬಹುಶಃ ಕ್ಯಾಮರಾ ಕೋನ ಸರಿಯಾಗಿಲ್ಲ, ಅಥವಾ ಬಹುಶಃ ಅವಳು ದಣಿದಿರಬಹುದು. ಆದರೆ ಈಗ ಸತ್ಯದ ಪರದೆಗಳು ಒಂದೊಂದಾಗಿ ತೆಗೆಯಲ್ಪಡುತ್ತಿರುವಾಗ ಅದೇ ಫೋಟೋಗಳು ಈಗ ಅವನ ಹೃದಯವನ್ನು ಕಠಾರಿಯಂತೆ ಚುಚ್ಚುತ್ತಿದ್ದವು. ಕೌಶಿಕ್ ಕಪಾಟನ್ನು ತೆರೆದು ಲೀಲಾಳ ಮದುವೆಯ ಫೋಟೋಗಳನ್ನು ಸುರಕ್ಷಿತವಾಗಿ ಇಟ್ಟಿದ್ದ ಫೈಲನ್ನು ಹೊರತೆಗೆದ. ಅವನು ಫೋಟೋಗಳನ್ನು ತೆರೆದ ತಕ್ಷಣ ಅದೇ ದೃಶ್ಯ ಮತ್ತೆ ಅವನ ಮುಂದೆ ಕಾಣಿಸಿಕೊಂಡಿತು. ಲೀಲಾಳ ಬಾಡಿದ ಮುಖ, ಮಂದ ಕಣ್ಣುಗಳು ಮತ್ತು ವಿಚಿತ್ರ ಭಯ. ಈ ಬಾರಿ ಕೌಶಿಕ್ ಫೋಟೋವನ್ನು ಎಚ್ಚರಿಕೆಯಿಂದ ನೋಡಿದನು. ಹಿಂದೆ ಕೆಲವು ಮಹಿಳೆಯರು ನಿಂತಿದ್ದರು. ನೀತಾಳ ಕೆಲವು ಸಂಬಂಧಿಕರು ಬಿಟ್ಟರೆ ಮತ್ತೆಲ್ಲ ಅಪರಿಚಿತ ಮುಖಗಳು. ಯಾವುದೇ ಪರಿಚಿತರ ಮುಖ ಕಾಣುತ್ತಿರಲಿಲ್ಲ. ತಾಯಿಯ ನೆರಳು ಅಲ್ಲಿರಲಿಲ್ಲ. ತಂದೆಯಂತಹ ಬೆಂಬಲವಿರಲಿಲ್ಲ. ಒಂಟಿತನ ಮತ್ತು ಮೌನ ಮಾತ್ರ ಇತ್ತು. ಕೌಶಿಕ್ ತನ್ನ ಬೆರಳುಗಳಿಂದ ಚಿತ್ರವನ್ನು ಮುದ್ದಿಸುತ್ತಾ ಮನಸ್ಸಿನಲ್ಲಿ ತನ್ನನ್ನು ತಾನೇ ಪ್ರಶ್ನಿಸಿಕೊಂಡನು, ನಾನು ಯಾಕೆ ಬರಲಿಲ್ಲ? ನಾನು ಯಾಕಿರಲು ಸಾಧ್ಯವಾಗಲಿಲ್ಲ? ಆ ಸಮಯದಲ್ಲಿ ಅಮೆರಿಕದಿಂದ ಹಿಂತಿರುಗುವುದು ಸಾಧ್ಯವಿಲ್ಲ ಎಂದು ಅವನಿಗೆ ತಿಳಿದಿತ್ತು. ಬಾಸ್ನಿಂದ ಒತ್ತಡ, ಹೆಂಡತಿಯ ಬಲವಂತ ಮತ್ತು ಸಮಯದ ಅಭಾವವಿತ್ತು. ಆದರೆ ಈಗ ಆ ಎಲ್ಲ ನೆಪಗಳು ಅರ್ಥಹೀನವೆಂದು ತೋರುತ್ತದೆ. ನಾನು ನನ್ನ ತಂಗಿಯನ್ನು ಒಂಟಿಯಾಗಿ ಬಿಟ್ಟಿದ್ದೇನೆ. ಬಹುಶಃ ನನ್ನ ಅನುಪಸ್ಥಿತಿಯು ಅವಳ ಜೀವನದಲ್ಲಿ ಕತ್ತಲೆಯನ್ನು ತಂದಿದೆ. ಇದ್ದಕ್ಕಿದ್ದಂತೆ ಕೌಶಿಕ್ನ ಮನಸ್ಸಿಗೆ ಮತ್ತೊಂದು ಆಲೋಚನೆ ಬಂದಿತು. ಮದುವೆಯ ನಂತರ ಅವನು ಲೀಲಾಳೊಂದಿಗೆ ಒಮ್ಮೆಯೂ ನೇರವಾಗಿ ಮಾತನಾಡಿರಲಿಲ್ಲ. ಅವನು ಪ್ರತಿ ಬಾರಿ ಕರೆ ಮಾಡಿದಾಗಲೂ ನೀತಾ ಉತ್ತರಿಸುತ್ತಿದ್ದಳು, ಲೀಲಾ ಕೆಲಸದಲ್ಲಿದ್ದಾಳೆ, ಅವಳು ಅಡುಗೆ ಮನೆಯಲ್ಲಿದ್ದಾಳೆ, ಸ್ವಲ್ಪ ಮತ್ತೆ ನಿನ್ನ ಜೊತೆ ಮಾತನಾಡುವಂತೆ ಮಾಡುತ್ತೇನೆ, ಅಥವಾ ಅವಳು ದಣಿದಿದ್ದಾಳೆ, ಮಲಗಿದ್ದಾಳೆ ಎಂದು ಹೇಳಿದ್ದು ಬಿಟ್ಟರೆ ನೀತಾ ಒಮ್ಮೆಯೂ ಲೀಲಾಳಿಗೆ ಫೋನ್ ಕೊಟ್ಟಿರಲಿಲ್ಲ. ಕೌಶಿಕ್ ತಲೆಯನ್ನು ಹಿಡಿದು, ನಾನು ಹೇಗೆ ಅಷ್ಟೊಂದು ಕುರುಡನಾದೆ? ಅಂತಹ ಸ್ಪಷ್ಟ ಸುಳಿವು ಇದ್ದವು. ಆದರೆ ನಾನು ಪ್ರತಿ ಬಾರಿಯೂ ನಂಬಿದ್ದೆ. ಆ ಕ್ಷಣದಲ್ಲಿ ಕೌಶಿಕ್ನ ಹೃದಯ ಸಾಕ್ಷಿ ಹೇಳಿತು, ನೀತಾ ಲೀಲಾಳನ್ನು ಬಲವಂತವಾಗಿ ಮದುವೆ ಮಾಡಿಸಿದಳು. ಅದೂ ಅಲ್ಲದೆ ಲೀಲಾಳ ಒಪ್ಪಿಗೆಯನ್ನು ಕೇಳಿರಲಿಲ್ಲವೆಂದು. ಈ ಸಂಬಂಧ ಒಳ್ಳೆಯದಾಗೋ ಬದಲು ಲೀಲಾಳಿಗೆ ಶಾಪವಾಗಿತ್ತು. ನೀತಾ ಜವಾಬ್ದಾರಿಯಿಂದ ಮುಕ್ತಿ ಪಡೆಯಲು ಸುಲಭವಾದ ಮಾರ್ಗವನ್ನು ಹುಡುಕಿದ್ದಳು. ಈಗ ಕೌಶಿಕ್ನ ಅನುಮಾನ ನಂಬಿಕೆಯಾಗಿ ಮಾರ್ಪಟ್ಟಿತು. ಅವನು ತನ್ನೊಳಗೆ ಗೊಣಗಿಕೊಂಡನು. ಲೀಲಾ ನಾನಿಲ್ಲದಿರುವಾಗ ನನ್ನಿಂದ ಸಹಾಯ ಕೇಳಲು ಪ್ರಯತ್ನಿಸಿದಳು. ಆದರೆ ಅವಳ ಧ್ವನಿ ನನ್ನನ್ನು ತಲುಪಲು ಸಾಧ್ಯವಾಗಲಿಲ್ಲ. ನೀತಾ ಆ ಧ್ವನಿಯನ್ನು ನಿಗ್ರಹಿಸಿದಳು. ಕೌಶಿಕ್ ಫೋಟೋಗಳನ್ನು ಮುಚ್ಚಿ ಫೈಲ್ಗಳನ್ನು ಹಿಂದಕ್ಕೆ ಇಡುತ್ತಾನೆ. ಆದರೆ ಈ ಬಾರಿ ನಾನು ಮೌನವಾಗಿರೋದಿಲ್ಲ. ಲೀಲಾಳನ್ನು ಕಂಡುಹಿಡಿಯುತ್ತೇನೆ.
ಅವಳಿಂದ ಕಸಿದುಕೊಂಡಿದ್ದನ್ನೆಲ್ಲ ಅವಳಿಗೆ ಮರಳಿ ನೀಡುತ್ತೇನೆ ಎಂಬ ಭರವಸೆಯೊಂದಿಗೆ ತನ್ನ ಹೃದಯದಲ್ಲಿ ಸಂಕಲ್ಪ ಮಾಡಿಕೊಂಡ. ಆ ರಾತ್ರಿ ಕೌಶಿಕ್ ಮೊದಲ ಬಾರಿಗೆ ತನ್ನ ಹೃದಯಾಂತರದಿಂದ ಪ್ರಾರ್ಥಿಸಿದನು. ಓ ದೇವರೇ, ನನ್ನ ತಂಗಿಯನ್ನು ನನಗೆ ಮರಳಿ ಕೊಡು. ಅವಳಿಗಾಗಿ ಹೋರಾಡಲು ನನಗೆ ಧೈರ್ಯ ಕೊಡು. ಅವಳ ಹಕ್ಕುಗಳು, ಅವಳ ಘನತೆ, ಅವಳ ಜೀವನವನ್ನು ಮರಳಿ ಸಿಗುವಂತೆ ಮಾಡು. ಪವಿತ್ರ ದೀಪಾವಳಿ ತಿಂಗಳು ನಡೆಯುತ್ತಿತ್ತು. ಪ್ರತಿ ರಾತ್ರಿ ದೇವಾಲಯವು ಬೆಳಗುತ್ತಿತ್ತು ಮತ್ತು ಭಜನೆಯ ಶಬ್ದಗಳು ಪ್ರತಿ ರಾತ್ರಿ ಪ್ರತಿಧ್ವನಿಸುತ್ತಿದ್ದವು. ದೇವಾಲಯದ ಬಳಿ ಪ್ರತಿ ರಾತ್ರಿ ಪೂರ್ಣ ಹೃದಯದಿಂದ ಭಜನೆಗಳನ್ನು ಕೇಳುವ, ಪ್ರಾರ್ಥನೆಯಲ್ಲಿ ತಮ್ಮ ಕಣ್ಣುಗಳನ್ನು ತೇವಗೊಳಿಸುವ ಮತ್ತು ತಮ್ಮ ಹೃದಯದ ಭಾರವನ್ನು ದೇವರ ಮುಂದೆ ಇಡುವವರಲ್ಲಿ ಕೌಶಿಕ್ ಕೂಡ ಒಬ್ಬನಾಗಿದ್ದನು. ಆ ರಾತ್ರಿಯೂ ಅವನು ಭಜನೆಗಳನ್ನು ಕೇಳಲು ತನ್ನ ನೆರೆಹೊರೆಯಲ್ಲಿರುವ ದೇವಸ್ಥಾನಕ್ಕೆ ಹೋದನು. ಅವನ ಹೃದಯ ತುಂಬಿತ್ತು. ಅವನ ಮನಸ್ಸಿನಲ್ಲಿ ಪ್ರಶ್ನೆಗಳ ಬಿರುಗಾಳಿ ಇತ್ತು. ಅವನ ತುಟಿಗಳ ಮೇಲೆ ಇದ್ದಿದ್ದು ಒಂದೇ ಒಂದು ಪ್ರಾರ್ಥನೆ. ಓ ದೇವರೇ, ದಯವಿಟ್ಟು ನನ್ನ ತಂಗಿಯನ್ನು ನನ್ನೊಂದಿಗೆ ಮತ್ತೆ ಸೇರಿಸು. ಭಜನೆಗಳ ನಂತರ ಅವನು ಹೊರಗೆ ಬಂದಾಗ ವಾತಾವರಣ ತಂಪಾಗಿತ್ತು. ಆಕಾಶದಿಂದ ಶಾಂತಿ ಇಳಿಯುತ್ತಿರುವಂತೆ. ಆದರೆ ಕೌಶಿಕ್ನ ಹೃದಯವು ಚಂಚಲವಾಗಿತ್ತು. ಅವನು ನಿಧಾನವಾಗಿ ದೇವಾಲಯದ ಮುಂಭಾಗದಲ್ಲಿರುವ ಮಾರುಕಟ್ಟೆಯ ಕಡೆಗೆ ನಡೆದನು. ಅಲ್ಲಿ ಅನೇಕ ಸಂಸ್ಥೆಗಳು ಪ್ರತಿದಿನ ಆಹಾರವನ್ನು ವಿತರಿಸುತ್ತಿದ್ದವು. ಇಂದು ಅಲ್ಲಿ ಬಹಳಷ್ಟು ಜನಸಂದಣಿ ಇತ್ತು. ಬಿಳಿ ಕಾರಿನ ಹಿಂಬಾಗಿಲು ತೆರೆದಿತ್ತು ಮತ್ತು ಒಳಗೆ ಒಬ್ಬ ವೃದ್ಧ ವ್ಯಕ್ತಿ ಪ್ಲಾಸ್ಟಿಕ್ ಚೀಲಗಳಲ್ಲಿ ಜನರಿಗೆ ಆಹಾರವನ್ನು ವಿತರಿಸುತ್ತಿದ್ದ. ಸಾಲುಗಟ್ಟಿ ನಿಲ್ಲುವ ಬದಲು ಜನರು ಪರಸ್ಪರ ತಳ್ಳುತ್ತಿದ್ದರು. ಮಹಿಳೆಯರು ತಮ್ಮ ಮಕ್ಕಳನ್ನು ಮುಂದಕ್ಕೆ ತಳ್ಳುತ್ತಿದ್ದರು. ಕೆಲವರು, ನನಗೆ 3 ಮಕ್ಕಳಿದ್ದಾರೆ, ನನಗೆ 2 ಕೊಡಿ, ನನಗೆ ನೆನ್ನೆ ಸಿಗಲಿಲ್ಲ, ಆದ್ದರಿಂದ ಇಂದು ನನಗೆ 2 ಕೊಡಿ ಎಂದು ಕೂಗುತ್ತಿದ್ದರು. ಇದ್ದಕ್ಕಿದ್ದಂತೆ ಒಂದು ಮಗು ರಭಸವಾಗಿ ನೆಲಕ್ಕೆ ತಳ್ಳಲ್ಪಟ್ಟಿತು. ಮಗುವಿನ ತಲೆ ನೆಲಕ್ಕೆ ತಾಗಿ ಗಾಯವಾಯಿತು. ಮಗು ಜೋರಾಗಿ ಕಿರುಚಿತು. ಜನರು ಒಂದು ಕ್ಷಣ ಹಿಂದೆ ಸರಿದರು. ಹೋ, ಮಗುವಿಗೆ ಗಾಯವಾಗಿದೆ. ಕೌಶಿಕ್ ಆಘಾತದಿಂದ ಮುಂದೆ ಹೋದನು. ಮಗುವಿನ ತಲೆಯಿಂದ ರಕ್ತ ಹರಿಯುತ್ತಿತ್ತು. ಮಗು ಜೋರಾಗಿ ಅಳುತ್ತಿದ್ದನು. ಅಮ್ಮ ಅಮ್ಮ ಕೂಗುತ್ತಿರುವಾಗ ಕೊಳಕು ಶಾಲು ಧರಿಸಿದ ತೆಳ್ಳಗಿನ ಮಹಿಳೆ ಕೊಳಗೇರಿಯಿಂದ ಓಡಿ ಬಂದಳು. ಅವಳು ಮಗುವನ್ನು ತನ್ನ ಮಡಿಲಲ್ಲಿ ತೆಗೆದುಕೊಂಡಳು. ಅವಳು ತನ್ನ ದುಪ್ಪಟ್ಟಾದಿಂದ ಅವನ ರಕ್ತವನ್ನು ಸ್ವಚ್ಛಗೊಳಿಸಿ ಪ್ರೀತಿಯಿಂದ ಹೇಳಿದಳು, ಮಗನೇ, ಅಳಬೇಡ, ಸ್ವಲ್ಪ ತಾಗಿದ್ದಷ್ಟೇ ಎಂದು. ಕೌಶಿಕ್ ಆ ಮಹಿಳೆಯ ಮುಖವನ್ನು ನೋಡಿದ. ಆಗ ಅವನ ಪಾದಗಳು ನಡುಗಲು ಪ್ರಾರಂಭಿಸಿದವು. ಆ ಮುಖ, ಆ ಕಣ್ಣುಗಳು, ಆ ಧ್ವನಿ, ಅದು ಲೀಲಾ. ಕೌಶಿಕ್ನ ಹೃದಯ ವೇಗವಾಗಿ ಬಡಿಯಲು ಪ್ರಾರಂಭಿಸಿತು. ಅವನಿಗೆ ತನ್ನ ಕಣ್ಣುಗಳಿಂದ ನಂಬಲು ಸಾಧ್ಯವಾಗಲಿಲ್ಲ. ಅವನು ವೇಗವಾಗಿ ಮುಂದೆ ಸಾಗಿದನು. ಲೀಲಾ, ಲೀಲಾ, ನಾನು ಕೌಶಿಕ್, ನಿನ್ನ ಅಣ್ಣ ಬಂದಿದ್ದೇನೆ ನೋಡು. ಲೀಲಾ ಆಘಾತದಿಂದ ತನ್ನ ಕಣ್ಣುಗಳನ್ನು ಮೇಲಕ್ಕೆತ್ತಿದಳು. ಅವಳ ಕಣ್ಣುಗಳಲ್ಲಿ ಆಶ್ಚರ್ಯ, ಭಯ ಮತ್ತು ಗುರುತಿಸುವಿಕೆಯ ಕೆಲವು ಚಿಹ್ನೆಗಳು ಇದ್ದವು. ಅವಳು ತಕ್ಷಣ ಮಗುವನ್ನು ಹಿಡಿದುಕೊಂಡು ತಿರುಗಿ ಕೊಳಚೆ ಪ್ರದೇಶದ ಕಡೆಗೆ ಓಡಲು ಪ್ರಾರಂಭಿಸಿದಳು. ಲೀಲಾ, ನಿಂತ್ಕೋ, ನಾನು ನಿನ್ನ ಅಣ್ಣ ಬಂದಿದ್ದೇನೆ. ಆದರೆ ಲೀಲಾ ಕತ್ತಲೆಯಲ್ಲಿ ಕಣ್ಮರೆಯಾಗಿ ಹೋದಳು. ಅವಳು ಒಂದು ಕ್ಷಣವೂ ನಿಲ್ಲಲಿಲ್ಲ. ಅವನು ಹಿಂತಿರುಗಿ ನೋಡಲಿಲ್ಲ. ಕೌಶಿಕ್ ಅವಳ ಹಿಂದೆ ಓಡಿದನು. ಆದರೆ ಜನಸಂದಣಿ ಮತ್ತು ಕತ್ತಲೆಯಾದ ಬೀದಿ, ಲೀಲಾಳ ಮೌನ, ಕಿರುಚಾಟದಂತೆ ಅವನನ್ನು ತಡೆದವು. ಅವನು ಒಂದು ಕೊಳಚೆ ಪ್ರದೇಶದ ಬಳಿ ನಿಂತನು. ಮುಂದೆ ಬಿದಿರು ಮತ್ತು ಪ್ಲಾಸ್ಟಿಕ್ ಹಾಳೆಗಳಿಂದ ಮಾಡಿದ ಕೆಲವು ತಾತ್ಕಾಲಿಕ ಗುಡಿಸಲುಗಳು ಇದ್ದವು. ಉರಿಯುತ್ತಿರುವ ದೀಪಗಳು ಮತ್ತು ಕೆಲವು ಹಸಿದ ಮುಖಗಳು ಮಾತ್ರ ಅಲ್ಲಿದ್ದವು. ಲೀಲಾ ಎಲ್ಲಿಯೂ ಕಾಣಲಿಲ್ಲ. ಕೌಶಿಕ್ನ ಉಸಿರಾಟವು ಅನಿಯಂತ್ರಿತವಾಯಿತು. ಅವನು ನೆಲದ ಮೇಲೆ ಕುಸಿದು ಬಿದ್ದು ತನ್ನ ಕೈಗಳಲ್ಲಿ ಮುಖವನ್ನು ಮರೆಮಾಡಿಕೊಂಡು ಅಳಲು ಪ್ರಾರಂಭಿಸಿದನು. ಓ ದೇವ್ರೆ, ನನ್ನ ತಂಗಿ ರಾತ್ರಿ ಇಡೀ ಈ ಸ್ಥಿತಿಯಲ್ಲಿ ಕೊಳಗೇರಿಯಲ್ಲಿ ವಾಸಿಸ್ತಿದ್ದಾಳ. ನಾನು 4 ವರ್ಷಗಳಿಂದ ಅವಳು ಸಂತೋಷವಾಗಿದ್ದಾಳೆಂದು ಯೋಚಿಸುತ್ತಿದ್ದೆ. ಅವನು ನಿಧಾನವಾಗಿ ಎದ್ದು ಬಟ್ಟೆಗಳಿಂದ ಧೂಳನ್ನು ಒರೆಸಿ ಹಿಂತಿರುಗಲು ಪ್ರಾರಂಭಿಸಿದ. ಅವನ ಹೃದಯವು ಪ್ರತಿ ಹೆಜ್ಜೆ ಇಡುತ್ತಿದ್ದಂತೆ ವೇಗವಾಗಿ ಬಡಿಯುತ್ತಿತ್ತು. ನೀನು ನನ್ನ ಹೆಂಡತಿಯಾಗಿ ಏನು ಪ್ರಯೋಜನ? ನೀನು ನನ್ನ ಅನುಪಸ್ಥಿತಿಯ ಲಾಭವನ್ನು ಪಡೆದುಕೊಂಡೆ. ನೀನು ನನ್ನ ತಂಗಿಯ ಜೀವನವನ್ನು ನರಕ ಮಾಡಿಬಿಟ್ಟೆ. ಕೌಶಿಕ್ನ ಎದೆಯೊಳಗೆ ನೀತಾಳ ಬಗ್ಗೆ ಬೆಂಕಿ ಉರಿಯುತ್ತಿತ್ತು. ಈಗ ಅವನು ಪ್ರಶ್ನೆಗಳನ್ನು ಕೇಳೋದಿಲ್ಲ. ಈಗ ಅವನು ಸತ್ಯವನ್ನು ಕಂಡುಕೊಂಡಿದ್ದಾನೆ. ಅವನು ನೇರವಾಗಿ ಮನೆಗೆ ತಲುಪಿದನು. ಬಾಗಿಲು ತೆರೆದು ಒಳಗೆ ಹೋದನು. ನೀತಾ ಸೋಫಾದ ಮೇಲೆ ಕುಳಿತಿದ್ದಳು. ಅವಳು ತನ್ನ ಮೊಬೈಲ್ನಲ್ಲಿಯೇ ನಿರತಳಾಗಿದ್ದಳು. ಕೌಶಿಕ್ ಅವಳತ್ತ ಒಂದು ನೋಟ ಬೀರಿ ಕಣ್ಣೀರು ತುಂಬಿದ ಧ್ವನಿಯಲ್ಲಿ ಹೇಳಿದ, ಇಂದು ನಿನ್ನ ಪ್ರತಿಯೊಂದು ಮೌನಕ್ಕೂ ಉತ್ತರವನ್ನು ಕಂಡುಕೊಂಡೆ. ನಾನು ಲೀಲಾಳನ್ನು ಭೇಟಿಯಾಗಿದ್ದೇನೆ. ಈಗ ನನಗೆ ಸತ್ಯ ತಿಳಿಯಿತು. ನೀತಾಳ ಮುಖವು ಮಸುಕಾಗಿತ್ತು. ಕೌಶಿಕ್ನ ಕಣ್ಣುಗಳಲ್ಲಿ ಕಣ್ಣೀರು ಇರಲಿಲ್ಲ. ಈಗ ದೃಢ ನಿಶ್ಚಯ ಮಾತ್ರ ಇತ್ತು. ರಾತ್ರಿ ಕತ್ತಲಾಗುತ್ತಿತ್ತು. ಆದರೆ ಕೌಶಿಕ್ನ ಹೃದಯದಲ್ಲಿನ ಕತ್ತಲೆ ಈಗ ಬೆಳಕನ್ನು ಬೇಡುತ್ತಿತ್ತು. ಆ ದೃಶ್ಯವು ಅವನ ಕಣ್ಣುಗಳಲ್ಲಿ ಸಿಲುಕಿಕೊಂಡಿತು. ಲೀಲಾಳ ಅಸಹಾಯಕ ಮುಖ ಕೆಸರಿನಿಂದ ಆವೃತವಾಗಿತ್ತು. ಹೆದರಿದ ಕಣ್ಣುಗಳು ಮತ್ತು ತಲೆಯಿಂದ ರಕ್ತಸ್ರಾವವಾಗುತ್ತಿದ್ದ ಆ ಮಗು. ಅವನು ರಾತ್ರಿಯಿಡೀ ತಿರುಗುತ್ತಲೇ ಇದ್ದನು.
ನಿದ್ರೆ ಮಾಡಲು ಸಾಧ್ಯವಾಗಲಿಲ್ಲ. ಅವನ ಮನಸ್ಸಿಗೆ ಸ್ವಲ್ಪನೂ ನೆಮ್ಮದಿ ಸಿಗಲಿಲ್ಲ. ಬೆಳಗ್ಗೆ ಹಾಸಿಗೆಯಿಂದ ಎದ್ದು ಸ್ನಾನ ಮಾಡಿ ಪೂಜೆ ಮಾಡಿದ ನಂತರ ಕಣ್ಣೀರು ಸುರಿಸುತ್ತಾ ದೇವರನ್ನು ಪ್ರಾರ್ಥಿಸಲು ಪ್ರಾರಂಭಿಸಿದ. ಓ ದೇವ್ರೆ, ನಾನು ತಪ್ಪು ಮಾಡಿದರೆ ದಯವಿಟ್ಟು ನನ್ನನ್ನು ಕ್ಷಮಿಸು. ಆದರೆ ಈಗ ನಾನು ನನ್ನ ತಂಗಿಗಾಗಿ ಹೋರಾಡುತ್ತೇನೆ. ನನ್ನ ಮೌನ ಮತ್ತು ನೀತಾಳ ಸ್ವಾರ್ಥ ಚಿಂತನೆ ಅವಳನ್ನು ತಳ್ಳಿದ ಆ ಅವ್ಯವಸ್ಥೆಯಿಂದ ನಾನು ಅವಳನ್ನು ಹೊರಗೆ ಕರೆತರುತ್ತೇನೆ. ನೀತಾ ಸೋಫಾದ ಮೇಲೆ ಕುಳಿತಿದ್ದಳು. ನಿದ್ರೆಯ ಬದಲು ಅವಳ ಕಣ್ಣುಗಳಲ್ಲಿ ಭಯವಿತ್ತು ಮತ್ತು ಅವಳ ತುಟಿಗಳು ನಡುಗುತ್ತಿದ್ದವು. ಕೌಶಿಕ್ನ ಮೌನದ ಆ ನೋಟಗಳು ಅವಳ ಹೃದಯವನ್ನು ಹರಿದು ಸತ್ಯವನ್ನು ಹೊರತೆಗೆಯಲು ಬಯಸುತ್ತಿದ್ದಂತೆ ಇತ್ತು. ಕೌಶಿಕ್ ಆಳವಾದ ಧ್ವನಿಯಲ್ಲಿ ಹೇಳಿದ, ಸಾಕು ನಿನ್ನ ಸುಳ್ಳುಗಳು. ನಾನು ಈಗಲೇ ಸತ್ಯವನ್ನು ಕೇಳಲು ಬಯಸುತ್ತೇನೆ ಅಷ್ಟೇ. ನೀತಾ ಕೆಲವು ಕ್ಷಣ ಮೌನವಾಗಿದ್ದಳು. ಅವಳೊಳಗಿನ ಸುಳ್ಳಿನ ಗೋಡೆಗಳು ಕುಸಿಯುವ ಹಂತದಲ್ಲಿದ್ದಂತೆ ಕೌಶಿಕ್ನತ್ತ ನೋಡಿದಳು. ನಂತರ ಅವಳು ತನ್ನ ಕಣ್ಣುಗಳನ್ನು ತಗ್ಗಿಸಿ, ನೀನು ಅಮೆರಿಕಾಗೆ ಹೋದಾಗ ಲೀಲಾ ತುಂಬ ಒಂಟಿಯಾಗಿದ್ಲು. ನಾನು ಅವಳನ್ನು ನನ್ನೊಂದಿಗೆ ಇಟ್ಟುಕೊಳ್ಳಲು ಪ್ರಯತ್ನಿಸಿದೆ. ಅವಳನ್ನು ಜೊತೆಯಾಗಿ ನೋಡಿಕೊಂಡೆ. ಆದರೆ ಪರಿಸ್ಥಿತಿ ಬದಲಾಗಲು ಪ್ರಾರಂಭಿಸಿದವು. ಸಂಬಂಧಿಕರು ಬರಲು ಪ್ರಾರಂಭಿಸಿದ್ರು. ಒಬ್ಬ ಕನ್ಯಾ ಹುಡುಗಿ ತನ್ನ ಸಹೋದರನ ಮನೆಯಲ್ಲಿ ಪುರುಷನ ನೆರಳು ಇಲ್ಲದೆ ವಾಸಿಸ್ತಿದ್ದಾಳೆ ಅಂತ ಜನರು ಮಾತನಾಡುತ್ತಾರೆ ಅಂತ ನನಗೆ ಆಗಾಗ ಅನ್ನಿಸ್ತು ಎಂದಳು. ಅಂದರೆ ನೀನು ನನ್ನ ಸಹೋದರಿಯ ಜೀವನದ ಬಗ್ಗೆ ಅಲ್ಲ, ಜನರ ಮಾತುಗಳ ಬಗ್ಗೆ ಕಾಳಜಿ ವಹಿಸಿದ್ಯಲ್ವಾ ಎಂದು ಕೌಶಿಕ್ ಮರು ಪ್ರಶ್ನೆ ಹಾಕಿದ. ನೀತಾ ಕಣ್ಣು ಎತ್ತದೆ ಮಾತನಾಡುತ್ತಲೇ ಇದ್ದಳು. ನಂತರ ಒಂದು ಪ್ರಸ್ತಾಪ ಬಂದಿತು. ಹುಡುಗ ಬಡವ, ಆದರೆ ಅವನು ಚೆನ್ನಾಗಿ ದುಡಿಯುತ್ತಿದ್ದ. ಅವನು ರಿಕ್ಷಾ ಓಡಿಸ್ತಿದ್ದ. ಅವನ ಹೆತ್ತವರು ಸತ್ತಿದ್ದರು. ನಾನು ಯೋಚಿಸಿದೆ, ಸರಿ, ಅವಳು ಯಾರದೋ ಕುಟುಂಬದ ಭಾಗವಾಗ್ತಾಳೆ. ಅವಳು ಬೇಕಾದ ಹಾಗೆ ತನ್ನ ಜೀವನವನ್ನು ನಡೆಸ್ತಾಳೆ. ನಿನ್ನನ್ನು ಕೇಳಲು ಸಮಯವಿರಲಿಲ್ಲ ಅಂದಳು. ಏನು, ಸಮಯವಿರಲಿಲ್ವಾ? ನಾನು ನಿರಾಕರಿಸುತ್ತೇನೆ ಅಂತ ನಿನಗೆ ಚೆನ್ನಾಗಿ ತಿಳಿದಿತ್ತು. ಅದಕ್ಕೆ ನನ್ನ ಹತ್ತಿರ ಕೇಳಿರಲಿಲ್ಲ ನೀನು. ಕೌಶಿಕ್ನ ಧ್ವನಿ ನೋವಿನಿಂದ ತುಂಬಿತ್ತು. ನೀತಾ ಕಣ್ಣು ಮುಚ್ಚಿದಳು. ಲೀಲಾ ಅಳುತ್ತಾ ಹುಡುಗನನ್ನು ಮದುವೆಯಾಗಲು ಇಷ್ಟವಿಲ್ಲ ಅಂತ ಹೇಳಿದ್ಲು. ಅವಳು ಬೇಡಿಕೊಂಡಿದ್ದಳು. ಆದರೆ ನಾನು ಇವನು ನಿನಗೆ ಸರಿಯಾದವನು ಅಂತ ಹೇಳಿದೆ. ನೀವು ಹೊರಗೆ ಇದ್ದದ್ದೇ ಒಳ್ಳೆಯದು. ನಿಮಗೆ ಏನೂ ಮಾಡಲು ಸಾಧ್ಯವಿಲ್ಲ ಎಂದು ಭಾವಿಸಿ ನಾನವಳನ್ನು ಬಲವಂತವಾಗಿ ಮದುವೆ ಮಾಡಿಸಿಕೊಟ್ಟೆ. ಕೌಶಿಕ್ ಒಳಗೆ ಸ್ಫೋಟವಾದಂತೆ ಭಾಸವಾಯಿತು. ಕೌಶಿಕ್ ಗಟ್ಟಿಯಾಗಿ ಅವನ ತಲೆಯನ್ನು ಹಿಡಿದುಕೊಂಡು ಕುಳಿತಿದ್ದ. ರೋಷದಲ್ಲಿ ನಡುಗುತ್ತಿದ್ದ. ಕೆಲವು ತಿಂಗಳುಗಳ ನಂತರ ಅವಳ ಗಂಡ ತೀರಿಕೊಂಡ್ರು. ಅವರು ಪಾರ್ಶ್ವವಾಯುವಿಗೆ ತುತ್ತಾಗಿದ್ದರು. ಲೀಲಾ ಮತ್ತೆ ಒಂಟಿಯಾಗಿದ್ದಳು. ನಾನು ಅವಳನ್ನು ಅವಳ ಹೆತ್ತವರ ಮನೆಗೆ ಹಿಂತಿರುಗಲು ಹೇಳಿದೆ. ಈಗ ನಾನು ನಿನ್ನನ್ನು ಇಲ್ಲಿ ಇಟ್ಟುಕೊಳ್ಳಲು ಸಾಧ್ಯವಿಲ್ಲ. ನನಗೆ ಮಕ್ಕಳಿದ್ದಾರೆ. ಅತಿಥಿಗಳು ಇಲ್ಲಿಗೆ ಬರ್ತಾರೆ ಅಂತ ಹೇಳಿದ್ದೆ ಎಂದೆ. ಓಹೋ, ವಿಧವೆ. ಅವಳು ದುಃಖಿತಳಾಗಿದ್ದಾಳೆ. ಅವಳು ನಿನಗೆ ಸಮಸ್ಯೆ ಆಗ್ತಾಳಂತ ನೀನವಳನ್ನು ಮನೆಯಿಂದ ಹೊರಗೆ ಎಸೆದಿದ್ಯಾ ಎಂದು ಕೌಶಿಕ್ ಕಿರುಚುತ್ತಾ ಹೇಳಿದ. ನಾನವಳನ್ನು ನಿನ್ನೊಂದಿಗೆ ನಿನ್ನ ಆಶ್ರಯದಲ್ಲಿ ಬಿಟ್ಟೆ, ಆದರೆ ನೀನು ಅವಳನ್ನು ನರಕಕ್ಕೆ ತಳ್ಳಿದೆ ಎಂದು ಕೌಶಿಕ್ ಕೋಪಗೊಂಡು ಹೇಳಿದ. ನೀತಾ ಜೋರಾಗಿ ಅಳಲು ಪ್ರಾರಂಭಿಸಿದಳು. ನನಗೆ ಏನು ಮಾಡಬೇಕೆಂದು ಅರ್ಥವಾಗ್ತಿಲ್ಲ. ನಾನು ಏನು ಮಾಡಿದರೂ ನಿಮ್ಮ ಅನುಕೂಲಕ್ಕಾಗಿ. ಕೌಶಿಕ್ನ ಮುಖ ಕೋಪ ಮತ್ತು ಅವಮಾನದಿಂದ ಉರಿಯುತ್ತಿತ್ತು. ನೀನು ಅವಳನ್ನು ಅಂಗವಿಕಲ ಬಡ ಹುಡುಗನೊಂದಿಗೆ ಕಟ್ಟಿ ಹಾಕಿದೆ. ನಂತರ ಅವನು ಸತ್ತಾಗ ನೀನು ಅವಳನ್ನು ಹೊರಗೆ ಹಾಕಿದೆ. ಅವಳು ಬೆಂಗಳೂರಿಗೆ ಹೋಗಿದ್ದಾಳೆ ಅಂತ ಸುಳ್ಳು ಹೇಳಿದೆ. ನೀನು ನನ್ನ ನಂಬಿಕೆಯನ್ನು ಹುಸಿ ಮಾಡಿದೆ ಎಂದು ಹೇಳಿ ಕೌಶಿಕ್ ಗೋಡೆಗೆ ಗುದ್ದಿದನು. ಆ ಹುಡುಗಿ ಏನನ್ನೂ ಕೇಳಿಲ್ಲ, ಪ್ರೀತಿ ಮಾತ್ರ ಕೇಳಿದಳು. ಆದರೆ ನೀನು ಅವಳನ್ನು ಅಳುವಂತೆ ಮಾಡಿದೆ. ನೀತಾ ಮೌನವಾಗಿದ್ದಳು. ಅವಳು ಅಳುತ್ತಲೇ ಇದ್ದಳು ಮತ್ತು ಕೌಶಿಕ್ ಒಳಗಿನಿಂದ ಉರಿಯುತ್ತಲೇ ಇದ್ದ. ಸ್ವಲ್ಪ ಸಮಯದವರೆಗೆ ಮೌನವಿತ್ತು. ನಂತರ ಕೌಶಿಕ್ ಮೃದುವಾಗಿ ಹೇಳಿದನು, ಅವಳು ಭಿಕ್ಷೆಗಾಗಿ ಮಗುವಿನೊಂದಿಗೆ ಸಾಲಿನಲ್ಲಿ ನಿಂತಿರುವುದನ್ನು ನಾನು ನೋಡಿದೆ. ಮುಖ ಕೆಸರಿನಿಂದ ಕೂಡಿದೆ, ಕಣ್ಣುಗಳಲ್ಲಿ ಭಯ. ಇದು ನಿನ್ನೊಂದಿಗೆ ವಾಸಿಸುತ್ತಿದ್ದ ಲೀಲಾ ಅಲ್ಲ. ಇದು ನೀನು ನಿರಾಶ್ರಿತ, ಅಸಹಾಯಕ ಮತ್ತು ಅವಮಾನಿತಳನ್ನಾಗಿ ಮಾಡಿದ ಲೀಲಾ. ನೀತಾ ಅವಳ ಕಣ್ಣುಗಳನ್ನು ಒರೆಸುತ್ತಾ ಮೃದುವಾಗಿ ಹೇಳಿದಳು, ಕೌಶಿಕ್, ನನಗೆ ನಾಚಿಕೆಯಾಗ್ತಿದೆ. ನಿನ್ನ ನಾಚಿಕೆ ಅವಳಿಗೆ ಆದ ಅವಮಾನವನ್ನು ಸರಿ ಮಾಡೋದಿಲ್ಲ. ನಿನ್ನ ನಾಚಿಕೆ ಅವಳ ಹೊಟ್ಟೆಯನ್ನು ತುಂಬೋದಿಲ್ಲ ಅಥವಾ ಅವಳ ಮಗು ಶಾಲೆಗೆ ಹೋಗಲು ಸಾಧ್ಯವಾಗೋದಿಲ್ಲ. ನಿನ್ನ ನಾಚಿಕೆ ಅವಳ ಹಸಿವನ್ನು ನೀಗಿಸೋದಿಲ್ಲ. ನಿನ್ನ ನಾಚಿಕೆಯಿಂದ ಅವಳ ಮಗುವಿನ ಭವಿಷ್ಯವು ಸುಧಾರಿಸೋದಿಲ್ಲ. ನೀನು ಮಾಡಿಟ್ಟ ಭಯವು ಅವಳ ಕಣ್ಣುಗಳಿಂದ ಹೋಗೋದಿಲ್ಲ ಅಂತ ಹೇಳಿ ಕೌಶಿಕ್ ಎದ್ದ. ನಂತರ ಹೇಳಿದ, ನೀನು ಸಹ ಅದರ ಲೆಕ್ಕವನ್ನು ಈ ಲೋಕದಲ್ಲಿ ಮತ್ತು ಪರಲೋಕದಲ್ಲೂ ನೀಡಬೇಕಾಗುತ್ತದೆ. ನಂತರ ಸೀದಾ ತನ್ನ ಕೋಣೆಗೆ ಹೋದ. ನನ್ನ ತಂಗಿ ವಿಧವೆ ಅಥವಾ ಬಡವಳಾಗಿರಲಿಲ್ಲ. ಬದಲಾಗಿ ತನ್ನ ಸ್ವಂತ ಅತ್ತಿಗೆಯ ಕೈಯಲ್ಲಿ ಕಷ್ಟ ಅನುಭವಿಸಿದ್ದಾಳೆ ಎಂದು ಅವನಿಗೆ ಮನವರಿಕೆಯಾಯಿತು. ಈಗ ಲೀಲಾಳಿಗೆ ನ್ಯಾಯ ಸಿಗಲೇಬೇಕಿತ್ತು. ಅದು ಸಂಬಂಧಗಳನ್ನು ಮುರಿಯುವುದಾದರೂ ಅಡ್ಡಿಯಿಲ್ಲ. ಆ ಕೊಳಚೆ ಪ್ರದೇಶವು ನಗರದಿಂದ ಸ್ವಲ್ಪ ದೂರದಲ್ಲಿತ್ತು. ಕಿರಿದಾದ ಓಣಿಗಳು, ಕೊಳಕು ಚರಂಡಿಗಳು, ಪ್ಲಾಸ್ಟಿಕ್ ಹಾಳೆಗಳಿಂದ ಮಾಡಿದ ಛಾವಣಿಗಳು ಮತ್ತು ಬಿದಿರಿನಿಂದ ಮಾಡಿದ ಗೋಡೆಗಳು.
ಕೌಶಿಕ್ ಆ ಭೂಮಿಗೆ ಎಂದಿಗೂ ಕಾಲಿಟ್ಟಿರಲಿಲ್ಲ. ಅವನು ಯಾವಾಗಲೂ ಸ್ವಚ್ಛವಾದ ಬೀದಿಗಳಲ್ಲಿ, ಚೆನ್ನಾಗಿ ಬೆಳಗಿದ ಕಾರಿಡಾರ್ಗಳಲ್ಲಿ ಮತ್ತು ಪರಿಮಳಯುಕ್ತ ಕೋಣೆಗಳಲ್ಲಿ ವಾಸಿಸುತ್ತಿದ್ದ. ಆದರೆ ಇಂದು ಪ್ರತಿಯೊಂದು ಕೊಳಕು ವಾಸನೆ, ಮಣ್ಣು ಮತ್ತು ಕಿರಿದಾದ ಹಾದಿಯನ್ನು ದಾಟಿ ಅವನು ವರ್ಷಗಳಿಂದ ನಿರ್ಲಕ್ಷಿಸಿದ್ದ ಸತ್ಯಕ್ಕೆ ಹತ್ತಿರವಾಗುತ್ತಿದ್ದನು. ಅವನ ಕೈಯಲ್ಲಿ ಬಿಸ್ಕತ್ತುಗಳು, ಜ್ಯೂಸ್ ಬಾಕ್ಸ್ಗಳು ಮತ್ತು ಮಗುವಿಗೆ ಬಿಳಿ ಬಟ್ಟೆಯನ್ನು ತಗೊಂಡು ಬಂದಿದ್ದ ಒಂದು ಸಣ್ಣ ಚೀಲವಿತ್ತು. ಅವನ ಹೃದಯದಲ್ಲಿ ಅನೇಕ ಪ್ರಾರ್ಥನೆಗಳೊಂದಿಗೆ ಮತ್ತು ಕಣ್ಣುಗಳಲ್ಲಿ ಕಣ್ಣೀರಿನೊಂದಿಗೆ ಕೊಳಚೆ ಪ್ರದೇಶವನ್ನು ಪ್ರವೇಶಿಸಿದನು. ಕೌಶಿಕ್ ಕೊಳಚೆ ಪ್ರದೇಶದ ಬಾಗಿಲಲ್ಲಿ ನಿಂತು, ಲೀಲಾ, ನಾನು ಕೌಶಿಕ್, ನಿನ್ನ ಅಣ್ಣ ಬಂದಿದ್ದೇನೆಂದು ಕರೆದನು. ಒಳಗಿನಿಂದ ಯಾವುದೇ ಪ್ರತಿಕ್ರಿಯೆ ಇರಲಿಲ್ಲ. ಸ್ವಲ್ಪ ಕೆಮ್ಮು ಮಾತ್ರ ಕೇಳಿಸಿತು. ಕೌಶಿಕ್ ಹಾಳೆ ತೆಗೆದು ಒಳಗೆ ಇಣುಕಿದನು. ಅದೊಂದು ಸಣ್ಣ ಕೋಣೆಯಾಗಿತ್ತು. ನೆಲದ ಮೇಲೆ ಒಂದು ಚೀಲ ಹರಡಿತು. ಒಂದು ಮೂಲೆಯಲ್ಲಿ ಬೂದಿ ತುಂಬಿದ್ದ ಮಣ್ಣಿನ ಒಲೆ ಇತ್ತು. ಇನ್ನೊಂದು ಮೂಲೆಯಲ್ಲಿ ಬೆಂಕಿ ಇತ್ತು. 2 ಮಣ್ಣಿನ ಬಟ್ಟಲುಗಳು ಮತ್ತು ಹರಿದ ಕಂಬಳಿ ಇತ್ತು. ಮಸುಕಾದ ಮುಖವು ಗೋಡೆಗೆ ಒರಗಿ ಕಣ್ಣು ಮುಚ್ಚಿ ಕುಳಿತಿತ್ತು. ಅವಳ ಮುಖವು ತುಂಬ ದುರ್ಬಲವಾಗಿತ್ತು ಮತ್ತು ದಣಿದಿತ್ತು. ಅವಳ ಕೂದಲು ಜಟಿಲವಾಗಿತ್ತು. ಅವಳ ಮುಖವು ಕಾಯಿಲೆಗಳಿಂದ ಸುಟ್ಟು ಹೋಗಿತ್ತು. ಅವಳ ಪಕ್ಕದಲ್ಲಿ ಒಂದು ಸಣ್ಣ ಮಗು ಕುಳಿತು ತೂಕಡಿಸ್ತಿತ್ತು. ಮಗುವಿನ ಹೊಟ್ಟೆ ಉಬ್ಬಿತ್ತು ಮತ್ತು ಕಣ್ಣುಗಳು ಒಳಗೆ ಬತ್ತಿ ಹೋಗಿದ್ದವು. ಕೌಶಿಕ್ನ ಹೃದಯ ಇದನ್ನು ನೋಡಿ ಕರಗಿತು. ಲೀಲಾ, ಲೀಲಾ ಎಂದು ಕರೆದಾಗ ನಿಧಾನವಾಗಿ ಕಣ್ಣು ತೆರೆದು ಕೌಶಿಕ್ನತ್ತ ಸ್ವಲ್ಪ ಹೊತ್ತು ನಂಬಲಾಗದಂತೆ ನೋಡುತ್ತಿದ್ದಳು. ಆದರೆ ಇದ್ದಕ್ಕಿದ್ದಂತೆ ಅವಳ ತುಟಿಗಳಿಂದ ಒಂದು ಮಾತು ಬಂದಿತು. ಅಣ್ಣ ಎಂದು ಹೇಳುತ್ತಾ ಹೊರಗೆ ಬಂದಳು ಮತ್ತು ಅವಳು ಅಳಲು ಪ್ರಾರಂಭಿಸಿದಳು. ಮರುಕ್ಷಣವೇ ಕೌಶಿಕ್ ಅವಳ ಬಳಿಗೆ ಓಡಿ ಅವಳನ್ನು ತಬ್ಬಿಕೊಂಡ. ಲೀಲಾ, ನಾನು ನಿನ್ನ ಅಣ್ಣ ಬಂದಿದ್ದೇನೆ, ನನ್ನನ್ನು ಕ್ಷಮಿಸಿಬಿಡಮ್ಮ ಎಂದು ಕೌಶಿಕ್ ಹೇಳುತ್ತಾನೆ. ಲೀಲಾ ಮಗುವಿನಂತೆ ಅಳುತ್ತಿದ್ದಳು. ಅವಳ ಕಣ್ಣೀರು ಕೌಶಿಕ್ನ ಅಂಗಿಯನ್ನು ಒದ್ದೆ ಮಾಡುತ್ತಿತ್ತು. ಕೌಶಿಕ್ನ ಹೃದಯ ಕರಗುತ್ತಿತ್ತು. ಅಣ್ಣ, ನೀನು ನನ್ನನ್ನು ಯಾಕೆ ಬಿಟ್ಟು ಹೋದೆ? ನಾನು ಸಂಪೂರ್ಣವಾಗಿ ಒಂಟಿಯಾಗಿದ್ದೆ. ಎಲ್ಲರೂ ನನ್ನನ್ನು ತಿರಸ್ಕರಿಸಿದ್ರು. ನೀನು ಬರಲಿಲ್ಲವೆಂದಾಗ ಕೌಶಿಕ್ನ ಕಣ್ಣುಗಳು ತುಂಬಿದವು. ಇಲ್ಲ ಲೀಲಾ, ನಾನು ನಿನ್ನನ್ನು ಬಿಟ್ಟು ಹೋಗಲು ಎಂದಿಗೂ ಬಯಸಲಿಲ್ಲ. ನೀನು ಸಂತೋಷವಾಗಿದ್ಯಾ ಅಂತ ನಾನು ಭಾವಿಸಿದ್ದೆ. ಅತ್ತಿಗೆ ನೀನು ಚೆನ್ನಾಗಿದ್ಯಾ ಅಂತ ಹೇಳುತ್ತಲೇ ಇದ್ದಳು. ನಾನು ಕತ್ತಲೆಯಲ್ಲಿದ್ದೆ ಲೀಲಾ. ಆದರೆ ಈಗ ನನಗೆ ಸತ್ಯ ತಿಳಿಯಿತು. ಅದಕ್ಕೆ ನಿನ್ನನ್ನು ಹುಡುಕ್ತಾ ಬಂದೆ ಎನ್ನುತ್ತಾನೆ. ಮಗು ಜೋರಾಗಿ ಅಳುತ್ತಿತ್ತು. ಕೌಶಿಕ್ ಚೀಲದಿಂದ ರಸವನ್ನು ತೆಗೆದು ಮಗುವಿನ ಬಾಯಿಗೆ ಇಡುತ್ತಾನೆ. ಮಗು ಹಸಿವು ಮತ್ತು ಬಾಯಾರಿಕೆಯಿಂದ ಬಳಲುತ್ತಿರುವಂತೆ ತಕ್ಷಣ ಕುಡಿಯಲು ಪ್ರಾರಂಭಿಸಿತು. ಕೌಶಿಕ್ ಲೀಲಾಗೆ ನೀರು ಕೊಟ್ಟನು. ಅವಳ ಕೈಗಳು ನಡುಗುತ್ತಿದ್ದವು. ನೀನೇನಾದರೂ ತಿಂದಿದ್ಯಾ ಎಂದು ಕೇಳಿದನು. ಲೀಲಾ ತಲೆ ಅಲ್ಲಾಡಿಸಿ ಇಲ್ಲ ಎಂದು ಹೇಳಿದಳು. ನಿನ್ನೆಯಿಂದ ನಾನು ಏನೂ ತಿಂದಿಲ್ಲ ಅಣ್ಣ ಎಂದು ಹೇಳಿದಳು. ಕೆಲಸ ಸಿಗಲಿಲ್ಲ, ರಾತ್ರಿಯೂ ತಿನ್ನದೆ ಕಳೆದು ಹೋಯಿತು. ಇದನ್ನು ಕೇಳಿ ಕೌಶಿಕ್ನ ಒಳಗೆ ಕೋಪದ ಬೆಂಕಿ ಹೊತ್ತಿಕೊಂಡಿತು. ನೀನಿಲ್ಲಿ ಒಬ್ಬಂಟಿಯಾಗಿದ್ಯಾ ಎಂದು ಕೇಳಿದ. ಆಗ ಲೀಲಾ ಮೃದುವಾಗಿ ಹೇಳಿದಳು, ಕೆಲವು ಕೊಳೆಗೇರಿ ನಿವಾಸಿಗಳು ನನಗೆ ಸಹಾಯ ಮಾಡಿದರು. ಆದರೆ ಇಲ್ಲಿಯೂ ಕೆಲವರು ಪ್ರತಿದಿನವೂ ನಿಂದಿಸ್ತಾರೆ, ತಳ್ತಾರೆ. ನಾನು ನನ್ನ ಮಗುವಿಗಾಗಿ ಮಾತ್ರ ಬದುಕಿದ್ದೇನೆ. ಕೌಶಿಕ್ ಅವಳ ತಲೆಯ ಮೇಲೆ ಕೈ ಇಟ್ಟನು. ಈಗಲೇ ನೀನು ನನ್ನ ಜೊತೆ ಬರ್ತೀಯಾ? ಆಗ ಲೀಲಾ ತೇವಗೊಂಡ ಕಣ್ಣುಗಳಿಂದ ಕೇಳಿದಳು, ನೀನು ನನ್ನನ್ನು ನಿನ್ನ ಜೊತೆ ಕರೆದುಕೊಂಡು ಹೋಗ್ತೀಯ ಅಣ್ಣ? ಈಗ ನನಗೆ ನನ್ನ ಮಗು ಬಿಟ್ಟರೆ ಬೇರೆ ಯಾರೂ ಇಲ್ಲ. ಆಗ ಕೌಶಿಕ್ ಹೇಳ್ತಾನೆ, ಖಂಡಿತ ಕರೆದುಕೊಂಡು ಹೋಗುತ್ತೇನೆ. ಇಲ್ಲಿ ಯಾರ ಅಭಿಪ್ರಾಯ ಕೇಳಬೇಕಾದ ಅವಶ್ಯಕತೆ ಇಲ್ಲ. ನಿನ್ನ ಅತ್ತಿಗೆ ಅವಳಿಗೆ ಬೇಕಾದ ರೀತಿಯಲ್ಲಿ ನಡೆದುಕೊಂಡಿದ್ದಾಳೆ. ಇನ್ನು ಮುಂದೆ ನನ್ನ ಆಟ ತೋರಿಸ್ತೇನೆ. ನೀನು ಜೀವನದಲ್ಲಿ ಕಳೆದುಕೊಂಡಿದ್ದನ್ನು ಎಲ್ಲವನ್ನು ಮರಳಿ ತರುತ್ತೇನೆ. ಲೀಲಾ ಕೌಶಿಕ್ನ ಕೈ ಹಿಡಿದಳು ಮತ್ತು ಮೊದಲ ಬಾರಿಗೆ ಅವಳ ಮುಖದಲ್ಲಿ ಒಂದು ಹಗುರವಾದ ನಗು ಕಾಣಿಸಿಕೊಂಡಿತು. ವರ್ಷಗಳ ನಂತರ ಅವಳು ಇನ್ನೂ ನಾನು ಒಂಟಿಯಾಗಿಲ್ಲ ಎಂದು ಮನವರಿಕೆ ಮಾಡಿಕೊಂಡಳು. ಕೌಶಿಕ್ ಕೊಳಗೇರಿಯ ಆ ಕೋಣೆಯನ್ನು ಕೊನೆಯ ಬಾರಿಗೆ ನೋಡಿದ. ಅಲ್ಲಿ ಒಬ್ಬ ಸಹೋದರಿಯ ಅಸಹಾಯಕತೆ, ಹಸಿವು ಮತ್ತು ನೋವು ಬಂಧಿಸಲ್ಪಟ್ಟಿತ್ತು. ಅವನು ತನ್ನ ಕಣ್ಣೀರನ್ನು ಒರೆಸಿಕೊಂಡು ಮೃದುವಾಗಿ ಹೇಳಿದ, ಲೀಲಾ, ನಾನು ನಿನಗೆ ಭರವಸೆ ನೀಡುತ್ತೇನೆ. ಇದುವರೆಗೂ ಏನಾಯಿತು ಎಂಬುದು ಹಿಂದಿನದು. ಈಗ ಪ್ರತಿದಿನ ಪ್ರತಿ ಕ್ಷಣವೂ ನೀನು ಗೌರವದೊಂದಿಗೆ ನಿನ್ನ ಸಂತೋಷ ಮತ್ತು ನಿನ್ನ ಹೊಸ ಜೀವನದ ಆರಂಭ. ಅವನು ಅವಳನ್ನು ತನ್ನೊಂದಿಗೆ ಕರೆದುಕೊಂಡು ಅಲ್ಲಿಂದ ಹೊರಟು ಹೋದ. ಹೊಸ ದಿನವನ್ನು ಹುಡುಕುತ್ತಾ, ಹೊಸ ಪ್ರಯಾಣ ಮತ್ತು ಹೊಸ ನ್ಯಾಯದ ಭರವಸೆಯಲ್ಲಿ. ರಾತ್ರಿಯ ಕತ್ತಲೆ ಸಂಪೂರ್ಣವಾಗಿ ಹೋಗಿರಲಿಲ್ಲ, ಆದರೆ ಒಳಗೆ ಹೊಸ ಬೆಳಕು ಬೆಳಗಿತ್ತು. ಲೀಲಾ ಈಗ ಅವನೊಂದಿಗೆ ಇದ್ದಳು. ದುರ್ಬಲ, ಅನಾರೋಗ್ಯ ಗಾಯಗೊಂಡಿದ್ದವಳು ಇನ್ನು ಮುಂದೆ ಒಂಟಿಯಾಗಿಲ್ಲ. ಬೆಳಗಿನ ತಾಜಾ ಗಾಳಿಯಲ್ಲಿ ಕೌಶಿಕ್ ತನ್ನ ಸಹೋದರಿ ಮತ್ತು ಅವಳ ಮಗುವಿನೊಂದಿಗೆ ಮನೆಗೆ ದೃಢವಾದ ಹೆಜ್ಜೆಗಳೊಂದಿಗೆ ಹಿಂದಿರುಗಿದಾಗ ಕಣ್ಣುಗಳು ಆತ್ಮವಿಶ್ವಾಸದಿಂದ ತುಂಬಿದ್ದವು. ಮನೆಯ ಬಾಗಿಲು ತೆರೆದಾಗ ನೀತಾ ಬಾಗಿಲಲ್ಲಿ ನಿಂತಿದ್ದಳು. ಲೀಲಾಳನ್ನು ನೋಡಿದ ಮೇಲೆ ಅವಳು ಕಲ್ಲಾದಳು. ಏನು ಹೇಳದೆ ಕೌಶಿಕ್ ಲೀಲಾಳನ್ನು ಒಳಗೆ ಕರೆದೊಯ್ದ. ಒಳಗೆ ಹೋಗಿ ಅವಳನ್ನು ಅತಿಥಿ ಕೋಣೆಯಲ್ಲಿ ಕೂರಿಸಿದ. ಅವನವಳಿಗೆ ಕಂಬಳಿ ಕೊಟ್ಟನು. ಅವನವಳಿಗೆ ಕುಡಿಯಲು ನೀರು ಕೊಟ್ಟನು. ಮಗುವನ್ನು ಅಪ್ಪಿಕೊಂಡು ಸಮಾಧಾನ ಪಡಿಸಿದ ನಂತರ ಅವನು ನೀತಾಳ ಬಳಿಗೆ ಹಿಂತಿರುಗಿದನು. ನೀತಾ,
ನಾನಿವತ್ತು ನಿರ್ಧರಿಸಿದ್ದೇನೆ ಮತ್ತು ಈ ಬಾರಿ ಯಾವುದೇ ವಾದ ಇರೋದಿಲ್ಲ. ನೀತಾ ಕೋಪದಿಂದ ಕಣ್ಣು ಮುಚ್ಚಿದಳು. ಗಂಡ ಏನು ಹೇಳುತ್ತಾನೆ? ನೋವಿನ ಸಂಗತಿ ಹೇಳಬಹುದು ಎಂಬ ಭಯ ಅವಳಿಗಿತ್ತು. ನಾನು ನಿನಗೆ ವಿಚ್ಛೇದನ ನೀಡುತ್ತಿದ್ದೇನೆ. ನೀತಾಳ ಕಾಲುಗಳು ನಡುಗಿದವು. ನೀನು ಪ್ರಜ್ಞೆಯಲ್ಲಿದ್ಯಾ? ಏನು ಅಂತ ಮಾತನಾಡ್ತಿದ್ಯಾ? ಸರಿಯಾಗಿ ಯೋಚಿಸಿ ಈ ನಿರ್ಧಾರವನ್ನು ತೆಗೆದುಕೊಂಡಿದ್ಯಾ? ನಾನು ತೆಗೆದುಕೊಳ್ಳುತ್ತಿರುವ ಈ ಹೆಜ್ಜೆಗೆ ನೀನೇ ಮುಖ್ಯ ಕಾರಣ. ನಾನು ನಿನಗೆ ವಿಚ್ಛೇದನ ನೀಡುತ್ತಿದ್ದೇನೆ. ಅದರಲ್ಲಿ 2 ಮಾತಿಲ್ಲ. ಕೌಶಿಕ್, ನೀನು ನಿನ್ನ ಪ್ರಜ್ಞೆಯಲ್ಲಿ ಇದ್ದೀಯಾ ಅಂತ ನೀತಾ ಕೇಳುತ್ತಾಳೆ. ಹೌದು, ತುಂಬ ಆಲೋಚಿಸಿ ನಾನು ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದೇನೆ. ನಾನು ತೆಗೆದುಕೊಳ್ಳುತ್ತಿರುವ ಈ ಹೆಜ್ಜೆ ನೀನು ನನ್ನ ನಂಬಿಕೆ, ನನ್ನ ಸಂಬಂಧ ಮತ್ತು ನನ್ನ ಸಹೋದರಿಯ ಜೀವನ ನಾಶ ಮಾಡಿದ್ದಕ್ಕೆ ತಕ್ಕ ಪಾಠ. ಅವಳ ಅಸಹಾಯಕತೆ, ಅವಳ ಕಿರುಚಾಟ, ಅವಳ ಕಣ್ಣೀರು ನನಗೆ ತಿಳಿಯದಾಗಿ ನೀನು ಮರೆಮಾಚಿರ್ಬೋದು. ಆದರೆ ನನಗೆ ಅದು ಪ್ರತಿ ರಾತ್ರಿಯೂ ದುಸ್ವಪ್ನವಾಗಿ ಕಾಡುತ್ತಿವೆ. ನೀತಾ ಅಳಲು ಪ್ರಾರಂಭಿಸಿದಳು. ಕೌಶಿಕ್, ನಾನು ತಪ್ಪು ಮಾಡಿದೆ, ಆದರೆ ಈ ಶಿಕ್ಷೆ ಅಗತ್ಯವಿತ್ತೆ. ಆಗ ಕೌಶಿಕ್, ಇದು ಶಿಕ್ಷೆಯಲ್ಲ, ಇದು ನ್ಯಾಯ. ನಾನು ನಿನ್ನೊಂದಿಗೆ ಕಳೆದ ವರ್ಷಗಳು ನಿನ್ನ ಹಕ್ಕು, ಆದರೆ ನನ್ನ ಸಹೋದರಿ ಯಾತನೆಯಲ್ಲಿ ಕಳೆದ ವರ್ಷಗಳು ನೀನೀಗ ಅವುಗಳನ್ನು ಪಾವತಿಸಬೇಕಾಗುತ್ತದೆ. ಇದಾದ ನಂತರ ಕೌಶಿಕ್ ವಕೀಲರನ್ನು ಕರೆದು ತಕ್ಷಣವೇ ವಿಚ್ಛೇದನದ ಕಾನೂನು ಪ್ರಕ್ರಿಯೆಯನ್ನು ಪ್ರಾರಂಭಿಸಿದನು. ಮುಂದಿನ ಕೆಲವು ದಿನಗಳು ಕೌಶಿಕ್ಗೆ ಇದ್ದಿದ್ದು ಒಂದೇ ಧ್ಯೇಯ. ಅವನು ಲೀಲಾಳನ್ನು ಹತ್ತಿರದ ಚಿಕಿತ್ಸಾಲಯಕ್ಕೆ ಕರೆದೊಯ್ದನು. ಅಲ್ಲಿ ಅವಳು ತೀವ್ರ ಅಪೌಷ್ಟಿಕತೆ, ರಕ್ತಹೀನತೆ ಮತ್ತು ಮಾನಸಿಕ ಒತ್ತಡಕ್ಕೆ ಬಲಿಯಾಗಿದ್ದಾಳೆಂದು ಕಂಡುಬಂದಿತು. ವೈದ್ಯರು ಅವಳಿಗೆ ಸಂಪೂರ್ಣ ವಿಶ್ರಾಂತಿ, ಸ್ವಚ್ಛ ವಾತಾವರಣ ಮತ್ತು ಮಾನಸಿಕ ಶಾಂತಿಯನ್ನು ತೆಗೆದುಕೊಳ್ಳುವಂತೆ ಸಲಹೆ ನೀಡಿದರು. ಕೌಶಿಕ್ ಮನೆಯಲ್ಲಿ ಲೀಲಾಳಿಗೆ ಒಂದು ಹೊಸ ಕೋಣೆಯನ್ನು ಮಾಡಿಕೊಟ್ಟನು. ಅದು ಮೃದುವಾದ ಹಾಸಿಗೆ, ಬೆಳಕು ಮತ್ತು ಆರಾಮದಾಯಕ ವಾತಾವರಣವನ್ನು ಹೊಂದಿತ್ತು. ಅವನೇ ಅವಳಿಗೆ ಆಹಾರವನ್ನು ಬೇಯಿಸಿ ಸಮಯಕ್ಕೆ ಸರಿಯಾಗಿ ಔಷಧಿಗಳನ್ನು ಕೊಟ್ಟನು. ಅವಳಿಗೆ ಶಕ್ತಿ ನೀಡಿ ತಾನು ಸುರಕ್ಷಿತ ಎಂದು ಭಾವಿಸುವಂತೆ ಮಾಡಿದನು. ಅವನ ಮಗ ರಾಜು ಕ್ಷೀಣಿಸಿದ್ದ, ಆದರೆ ಬುದ್ಧಿವಂತ ಮಗು. ಕೌಶಿಕ್ ಅವನನ್ನು ಹತ್ತಿರದ ಶಾಲೆಗೆ ಪ್ರವೇಶಕ್ಕಾಗಿ ಕರೆದೊಯ್ದನು. ಅವನು ಶಾಲೆಯ ಪ್ರಾಂಶುಪಾಲರೊಂದಿಗೆ ಮಾತನಾಡಿ ಫಾರ್ಮ್ ಅನ್ನು ಭರ್ತಿ ಮಾಡಿ ಮೊದಲ ದಿನ ಅವನೊಂದಿಗೆ ಶಾಲೆಯ ಗೇಟ್ಗೆ ಹೋದನು. ರಾಜು ಶಾಲೆಯ ಗೇಟ್ನಲ್ಲಿ ಕೌಶಿಕ್ನ ಕೈಯನ್ನು ಹಿಡಿದನು. ಮಾವ, ನೀವು ನನ್ನನ್ನು ಬಿಡೋದಿಲ್ಲ ತಾನೆ ಎಂದು ಕೇಳಿದ. ಕೌಶಿಕ್ ಅವನ ಹಣೆಯ ಮೇಲೆ ಕೈಯಿಟ್ಟು ಆಶೀರ್ವದಿಸಿದನು. ಕೌಶಿಕ್ ಅವನನ್ನು ಈ ಹಿಂದೆ ಎಂದಿಗೂ ಮುತ್ತಿಟ್ಟಿರಲಿಲ್ಲ. ಲೀಲಾ ಕ್ರಮೇಣ ಗುಣಮುಖಳಾಗುತ್ತಿದ್ದಳು. ಅವಳ ದಣಿದ ಮುಖದಲ್ಲಿ ನಗು ಕಾಣಿಸಿಕೊಳ್ಳಲು ಪ್ರಾರಂಭಿಸಿದ್ದವು. ಅವಳು ಕೌಶಿಕ್ ಜೊತೆ ಮಾತನಾಡಲು ಪ್ರಾರಂಭಿಸಿದ್ದಳು. ಅವಳು ಅವನ ಮನೆ ಕೆಲಸದಲ್ಲಿ ಸಹಾಯ ಮಾಡುತ್ತಿದ್ದಳು ಮತ್ತು ಸಂಜೆ ಅವಳು ಮನೆ ಅಂಗಳದಲ್ಲಿ ಕುಳಿತು ವರ್ಷಗಳ ನಂತರ ಶಾಂತಿಯನ್ನು ಕಂಡುಕೊಂಡಂತೆ ಆಕಾಶವನ್ನು ನೋಡುತ್ತಿದ್ದಳು. ಆದರೆ ಒಂದು ದಿನ ಕೌಶಿಕ್ ಅವಳಿಗೆ ಬಟ್ಟೆ ಖರೀದಿಸಲು ಮಾರುಕಟ್ಟೆಗೆ ಹೋಗಿ ವಾಪಸ್ ಮನೆಗೆ ಹಿಂದಿರುಗಿದಾಗ ಲೀಲಾ ಸೋಫಾದಲ್ಲಿ ಕುಳಿತು ಅಳುತ್ತಿರುವುದನ್ನು ನೋಡಿದನು. ಅವಳ ಕೈಯಲ್ಲಿ ಧೂಳಿನಿಂದ ಆವೃತವಾಗಿದ್ದ ಹಳೆಯ ಫೈಲ್ ಇತ್ತು. ಇದು ಏನು ಎಂದು ಕೌಶಿಕ್ ಕೇಳಿದ. ಲೀಲಾ ಕಣ್ಣೀರು ಒರೆಸಿಕೊಂಡು ಹೇಳಿದಳು, ಅಣ್ಣ, ಇದು ನನ್ನ ಹೆಸರಿನಲ್ಲಿರುವ ತಾಯಿಯ ಆಸ್ತಿಯ ಫೈಲ್. ಓ ಹೌದಾ, ನೀನು ವಾಸಿಸುತ್ತಿದ್ದ ಅದೇ ಹಳೆ ಮನೆ? ಲೀಲಾ ತಲೆಯಾಡಿಸಿದಳು. ಹೌದು, ಆದರೆ ಈಗ ಈ ಫೈಲ್ ನನ್ನ ಹೆಸರಿನಲ್ಲಿಲ್ಲ. ಕೌಶಿಕ್ ಆಘಾತಕ್ಕೊಳಗಾದ. ನನ್ನ ಗಂಡ ತೀರಿಕೊಂಡಾಗ ನೀತಾ ಬಂದು ಮನೆ ನೋಡಿಕೊಳ್ಳೋದು ಕಷ್ಟ ಅಂತ ಹೇಳಿ ಕೆಲವು ಕಾಗದಗಳಿಗೆ ಸಹಿ ಹಾಕಿಸಿಕೊಂಡ್ಳು. ನಾನು ಅದನ್ನು ಓದಲಿಲ್ಲ, ಸಹಿ ಮಾಡಿದೆ. ಕೌಶಿಕ್ ಆ ಫೈಲನ್ನು ತನ್ನ ಕೈಯಲ್ಲಿ ತೆಗೆದುಕೊಂಡ. ಆ ದಾಖಲೆಯಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ಮಾಲೀಕ ಹೊಸ ಮಾಲೀಕತ್ವ ನೀತಾಳೆಂದು. ಕೌಶಿಕ್ ತೀವ್ರವಾಗಿ ಆಘಾತಕ್ಕೊಳಗಾದ. ಅವಳು ನಿನ್ನ ಮನೆಯನ್ನು ಅವಳ ಹೆಸರಿಗೆ ಮಾಡಿಸಿಕೊಂಡಿದ್ದಾಳಾ? ಹೌದು ಅಣ್ಣ ಎಂದು ಲೀಲಾ ತಲೆಯಾಡಿಸಿದಳು. ಕೌಶಿಕ್ನ ಕಣ್ಣುಗಳಲ್ಲಿ ಕೋಪ ಕಾಣುತ್ತಿತ್ತು. ನಾನಂದುಕೊಂಡಿದ್ದೆ ನೀನೇ ಹೇಳಿ ಮಾಡಿಸಿರಬೇಕು ಎಂದು ಲೀಲಾ ಹೇಳಿದಳು. ಇಲ್ಲ ಲೀಲಾ, ನಾನು ನಿನ್ನನ್ನು ನಿರಾಶ್ರಿತಳನ್ನಾಗಿ ಮಾಡುವ ಬಗ್ಗೆ ಎಂದಿಗೂ ಯೋಚಿಸಲು ಸಾಧ್ಯವಿಲ್ಲ. ಅವಳು ನಿನ್ನಲ್ಲಿದ್ದ ಒಂದು ಚಿಕ್ಕ ಆಸ್ತಿಯನ್ನು ಕಸಿದುಕೊಂಡಿದ್ದಾಳೆ. ನೀತಾ ಲೀಲಾಳ ಜೀವನವನ್ನು ಮಾತ್ರವಲ್ಲದೆ ಅವಳ ಗುರುತು, ಹಕ್ಕುಗಳು ಮತ್ತು ಭವಿಷ್ಯವನ್ನು ಕಸಿದುಕೊಂಡಿದ್ದಾಳೆಂದು ಈಗ ಅವನಿಗೆ ಮನವರಿಕೆಯಾಗಿದೆ. ಈ ಹೋರಾಟವು ಅವಳ ಸಹೋದರಿಯ ಗೌರವಕ್ಕಾಗಿ ಮಾತ್ರವಲ್ಲದೆ ಅವಳ ಹಕ್ಕುಗಳು, ಅವಳ ಭೂಮಿ ಮತ್ತು ಅವಳ ಅಸ್ತಿತ್ವಕ್ಕಾಗಿಯೂ ಆಗಿತ್ತು. ಕೌಶಿಕ್ ಲೀಲಾಳ ಕೈ ಹಿಡಿದನು. ಈಗ ನಿನ್ನಿಂದ ಏನೆಲ್ಲ ಕಸಿದುಕೊಂಡಿದ್ದಾರೋ ಅದನ್ನು ನೀನು ಮರಳಿ ಪಡೆಯುತ್ತೀಯಾ ಎಂದು ನಾನು ಭರವಸೆ ನೀಡುತ್ತೇನೆ ಎಂದನು. ಲೀಲಾ ಕಣ್ಣು ಮುಚ್ಚಿದಳು ಮತ್ತು ವರ್ಷಗಳ ನಂತರ ಅವಳ ಮುಖದಲ್ಲಿ ನಿಜವಾದ ತೃಪ್ತಿಯ ನಗು ಕಾಣಿಸಿಕೊಂಡಿತು. ತನ್ನ ಸಹೋದರ ಈಗ ಅವಳನ್ನು ಎಂದಿಗೂ ಒಂಟಿಯಾಗಿ ಬಿಡುವುದಿಲ್ಲ ಎಂದು ಅವಳಿಗೆ ಖಚಿತವಾಗಿತ್ತು. ಗಡಿಯಾರದ ಮುಳ್ಳುಗಳು ನಿಧಾನವಾಗಿ ರಾತ್ರಿಯ ಆಳಕ್ಕೆ ಮುಳುಗುತ್ತಿದ್ದವು. ಆದರೆ ಕೌಶಿಕ್ನ ಕಣ್ಣುಗಳಲ್ಲಿ ನಿದ್ರೆಯ ಕುರುಹು ಇರಲಿಲ್ಲ. ರಾತ್ರಿ ಲೀಲಾಳ ಮುಖಕ್ಕೆ ತೃಪ್ತಿ ಮರಳಿತು. ಮಗು ಆರಾಮವಾಗಿ ಮಲಗಿತ್ತು.
ವರ್ಷಗಳ ನಂತರ ಮನೆಯಲ್ಲಿ ಈ ಮೌನ ಮತ್ತು ಶಾಂತಿಯುತ ವಾತಾವರಣ ನಿರ್ಮಾಣವಾಗಿತ್ತು. ಆದರೆ ಕೌಶಿಕ್ನ ಹೃದಯದಲ್ಲಿ ಬಿರುಗಾಳಿ ಬೀಸ್ತಿತ್ತು. ಸತ್ಯ ತಿಳಿದ ನಂತರ ಮೌನವಾಗಿ ಕುಳಿತುಕೊಳ್ಳದೆ ನ್ಯಾಯಕ್ಕಾಗಿ ಬಿರುಗಾಳಿಯಂತೆ ಹೊರಹೊಮ್ಮಲು ತಯಾರಾಗಿದ್ದ. ಕಳೆದ ವರ್ಷದ ಮತ್ತು ಹಳೆಯ ದಾಖಲೆಗಳು ಕೌಶಿಕ್ನ ಮುಂದೆ ಹರಡಿಕೊಂಡಿವೆ. ಅವನು ಪತ್ರಗಳನ್ನು ಮತ್ತೆ ಮತ್ತೆ ನೋಡುತ್ತಿದ್ದನು, ಅವುಗಳನ್ನು ಓದುತ್ತಿದ್ದನು, ದಿನಾಂಕಗಳನ್ನು ಹೊಂದಿಸುತ್ತಿದ್ದನು ಮತ್ತು ಪ್ರತಿಯೊಂದು ಪದದ ಹಿಂದೆ ಅಡಗಿರುವ ಪಿತೂರಿಗಳನ್ನು ನೋಡುತ್ತಿದ್ದನು. ಲೀಲಾಳ ಆಸ್ತಿಗಾಗಿ ನಡೆದ ಪಿತೂರಿ ಬಹಿರಂಗಗೊಳಿಸಲು ಅದನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದನು. ಆದರೆ ಕೌಶಿಕ್ಗೆ ಲೀಲಾಳ ಆಭರಣಗಳ ಬಗ್ಗೆ ಮತ್ತೊಂದು ಅನುಮಾನವಿತ್ತು. ಮಗುವಿನ ನೆನಪಿಗಾಗಿ ಕೌಶಿಕ್ ವಿದೇಶದಿಂದ ವಿಶೇಷವಾಗಿ ಆರ್ಡರ್ ಮಾಡಿದ್ದ ಆಭರಣಗಳಾಗಿದ್ದವು ಅವು. ನಿನಗೆ ಕೊಟ್ಟಿದ್ದ ಆಭರಣಗಳು ಎಲ್ಲಿವೆ ಎಂದು ಕೌಶಿಕ್ ಕೇಳಿದ್ದ. ನಾನು ಕೆಲವನ್ನು ಕಳುಹಿಸಿದ್ದೆ, ಅದು ಎಲ್ಲಿದೆ? ಲೀಲಾ ಸ್ವಲ್ಪ ಹೊತ್ತು ಯೋಚಿಸಿ ಮೆಲುದನಿಯಲ್ಲಿ, ಅಣ್ಣ, ಮದುವೆ ಸಮಯದಲ್ಲಿ ಎಲ್ಲ ಆಭರಣಗಳು ನೀತಾ ಬಳಿ ಇದ್ದವು ಎಂದಳು. ಅವಳದನ್ನು ಸುರಕ್ಷಿತವಾಗಿಡುವುದಾಗಿ ಹೇಳಿದ್ದಳು. ನನಗೆ ಅದನ್ನು ಎಂದಿಗೂ ಹಿಂತಿರುಗಿಸಲಿಲ್ಲ. ನಂತರ ಒಂದು ವಿವಾದ ನಡೆದು ನನ್ನನ್ನು ನಿಮ್ಮ ಮನೆಯಿಂದ ಹೊರಗೆ ಹಾಕಿದಾಗ ಆ ಆಭರಣಗಳು ಅವಳಲ್ಲೇ ಬಾಕಿಯಾಗಿತ್ತು. ಕೌಶಿಕ್ನ ಮುಷ್ಟಿ ಬಿಗಿದವು. ಇನ್ನೊಂದು ಸತ್ಯ ಅವನ ಮುಂದೆ ನಿಂತಿತ್ತು. ಅವನ ಕಣ್ಣುಗಳಲ್ಲಿ ಬೆಂಕಿ ಮತ್ತು ಪ್ರಶ್ನೆಗಳ ಸುರಿಮಳೆ ತುಂಬಿದ್ದವು. ಮರುದಿನ ಕೌಶಿಕ್ ಆ ಎಲ್ಲ ರಶೀದಿಗಳು ಮತ್ತು ಚಿತ್ರಗಳನ್ನು ಸಂಗ್ರಹಿಸಿದನು. ಅದು ಆ ಆಭರಣಗಳನ್ನು ದೃಢಪಡಿಸಿತು. ಚಿನ್ನದ ರಶೀದಿಗಳು, ಬ್ಯಾಂಕ್ ದಾಖಲೆಗಳು, ವಾಟ್ಸಪ್ ಚಿತ್ರಗಳಲ್ಲಿ ನೀತಾ ಸ್ವತಃ ಈ ಆಭರಣಗಳನ್ನು ಧರಿಸಿ ಈ ಆಭರಣಗಳನ್ನು ಲೀಲಾಳಿಗಾಗಿ ಸುರಕ್ಷಿತವಾಗಿ ಇಡಲಾಗಿದೆ ಎಂದು ಬರೆದಿದ್ದಳು. ಅವನು ವಕೀಲರನ್ನು ಸಂಪರ್ಕಿಸಿ ದಾಖಲೆಗಳಲ್ಲಿರುವುದನ್ನೆಲ್ಲ ಎಲ್ಲವನ್ನೂ ಹೇಳಿ ಕಾನೂನು ಕ್ರಮಗಳನ್ನು ಪ್ರಾರಂಭಿಸಿದನು. ಕೆಲವು ದಿನಗಳಲ್ಲಿ ನೀತಾಳಿಗೆ ಕೋರ್ಟ್ ನೋಟಿಸ್ ಬಂದಾಗ ಅವಳು ಭಯಭೀತಳಾಗಿ ಕೌಶಿಕ್ನನ್ನು ಭೇಟಿಯಾಗಲು ಬಂದಳು. ನೀನು ಇಷ್ಟು ಕೀಳು ಮಟ್ಟಕ್ಕೆ ಹೋಗಿ ನನ್ನನ್ನು ನ್ಯಾಯಾಲಯಕ್ಕೆ ಕರೆಸ್ತೀಯ ಅಂತ ಕೇಳಿದಳು. ಕೌಶಿಕ್ನ ಸ್ವರ ಈಗ ತಣ್ಣಗಿತ್ತು ಮತ್ತು ನೇರವಾಗಿತ್ತು. ತನ್ನ ಸಹೋದರಿಯ ಹಕ್ಕನ್ನು ಕಸಿದುಕೊಂಡರೆ ಈ ಅಣ್ಣ ಯಾವ ಮಟ್ಟಕ್ಕೆ ಬೇಕಾದರೂ ಇಳಿಯುತ್ತಾನೆ. ನಾನು ಅವಳ ಹಕ್ಕುಗಳನ್ನು ಪಡೆಯಲಿದ್ದೇನೆ. ಲೀಲಾ ಈಗ ನನ್ನೊಂದಿಗಿದ್ದಾಳೆ. ಅವಳು ಗೌರವದಿಂದ ಬದುಕುತ್ತಿದ್ದಾಳೆ. ನಿನಗೆ ಏನು ಬೇಕು? ಅವಳಿಂದ ಕಸಿದುಕೊಂಡದ್ದನ್ನು ಅವಳಿಗೆ ಹಿಂತಿರುಗಿಸಬೇಕು ಎಂದು ನಾನು ಬಯಸ್ತೇನೆ. ಅವಳು ಅದನ್ನು ಮರಳಿ ಪಡೆಯಬೇಕು. ನೀನು ಮಾಡಿದ ಅವಮಾನವನ್ನು ಮರಳಿ ತರಲು ಸಾಧ್ಯವಿಲ್ಲ. ನಿನ್ನ ಸಂಬಂಧವೂ ಸಾಧ್ಯವಿಲ್ಲ. ಆದರೆ ನೀನು ಖಂಡಿತವಾಗಿಯೂ ತಂಗಿಯ ಆಸ್ತಿ ಮತ್ತು ಆಭರಣಗಳನ್ನು ಮರಳಿ ನೀಡಲೇಬೇಕು ಎಂದನು. ಕಾನೂನು ಪ್ರಕ್ರಿಯೆ ತ್ವರಿತವಾಗಿ ಪೂರ್ಣಗೊಂಡಿತು. ಕೌಶಿಕ್ ವಕೀಲರು ನ್ಯಾಯಾಲಯದಲ್ಲಿ ದೃಢವಾದ ಪುರಾವೆಗಳನ್ನು ಮಂಡಿಸಿದರು. ನೀತಾ ಮೊದಲು ನಿರಾಕರಿಸಿದಳು, ನಂತರ ಮೌನವಾಗಿದ್ದಳು. ಅಂತಿಮವಾಗಿ ಸುಳ್ಳು ಹೇಳಿಕೆಗಳಿಂದಾಗಿ ಆಸ್ತಿ ಮತ್ತು ಆಭರಣಗಳನ್ನು ನಿಜವಾದ ಉತ್ತರಾಧಿಕಾರಿ ಲೀಲಾಳಿಗೆ ನೀಡಲಾಗುವುದು ಎಂದು ನ್ಯಾಯಾಲಯವು ತನ್ನ ತೀರ್ಪು ನೀಡಿತು ಮತ್ತು ವಂಚನೆಯ ಆಧಾರದ ಮೇಲೆ ಪಡೆದ ದಾಖಲೆಗಳು ಅಮಾನ್ಯವಾಗಿತ್ತು. ನ್ಯಾಯಾಲಯದ ತೀರ್ಪು ಬಂದ ತಕ್ಷಣ ಕೌಶಿಕ್ ನೇರವಾಗಿ ಲೀಲಾಳ ಬಳಿಗೆ ಹೋಗಿ ಫೈಲ್ ಅನ್ನು ಅವಳ ಕೈಯಲ್ಲಿಟ್ಟು, ಇದು ನಿನ್ನ ಹಕ್ಕು ಲೀಲಾ, ಇದು ಮತ್ತೆ ನಿನ್ನ ಕೈಗೆ ಎಂದು ಹೇಳಿದನು. ಲೀಲಾಳ ಕಣ್ಣುಗಳಿಂದ ಕಣ್ಣೀರು ಹರಿಯಿತು. ನನಗೆ ಏನೂ ಬೇಕಾಗಿಲ್ಲ ಅಣ್ಣ, ನಿನ್ನ ಬೆಂಬಲ ಮಾತ್ರ ಬೇಕಿತ್ತು. ನೀನು ಅದನ್ನೇ ಕೊಟ್ಟಿದ್ಯಾ? ಕೌಶಿಕ್ ಅವಳ ತಲೆಯ ಮೇಲೆ ಕೈಯಿಟ್ಟು ಹೇಳಿದ. ಆದರೆ ಹಕ್ಕುಗಳನ್ನು ನೀಡುವುದು ಕೇವಲ ಪ್ರೀತಿಯಲ್ಲ, ಅದು ನ್ಯಾಯವೂ ಹೌದು ಎಂದು ನನಗೆ ತಿಳಿದಿದೆ. ಕೆಲವು ದಿನಗಳ ನಂತರ ಕೌಶಿಕ್ ಆ ಪ್ರದೇಶದ ದೇವಸ್ಥಾನದಲ್ಲಿ ಸಭೆಯನ್ನು ಆಯೋಜಿಸಿದನು. ಇಡೀ ಕುಟುಂಬ, ಸ್ಥಳೀಯ ನಿವಾಸಿಗಳೆಲ್ಲರನ್ನೂ ಆಹ್ವಾನಿಸಲಾಯಿತು. ಲೀಲಾ ಪರದೆಯ ಹಿಂದೆ ಕುಳಿತು ಎಲ್ಲವನ್ನೂ ಕೇಳುತ್ತಿದ್ದಳು. ಕೌಶಿಕ್ ಕೈಯಲ್ಲಿ ಅದೇ ಫೈಲ್ ಮತ್ತು ಹೃದಯದಲ್ಲಿ ಆಳವಾದ ಪ್ರಶ್ನೆಗಳೊಂದಿಗೆ ಎದ್ದು ನಿಂತನು. ನಾನಿಂದು ನ್ಯಾಯವನ್ನು ಘೋಷಿಸಲು ಇಲ್ಲಿಗೆ ಬಂದಿಲ್ಲ, ಆದರೆ ಒಂದು ಪ್ರಶ್ನೆಯನ್ನು ಕೇಳಲು ಬಂದಿದ್ದೇನೆ. ಒಬ್ಬ ಮಹಿಳೆ ಇನ್ನೊಬ್ಬ ಮಹಿಳೆಯ ದೊಡ್ಡ ಶತ್ರುವಾಗುವುದು ಯಾಕೆ? ಸಹೋದರಿಯ ಸಂಬಂಧವು ಯಾರೊಬ್ಬನ ಮೊಂಡುತನ, ದುರಾಸೆ ಅಥವಾ ಅಸೂಯೆಗೆ ಬಲಿಯಾಗುವಷ್ಟು ಅಗ್ಗವಾಗಿದ್ಯಾ? ಹೆಂಡತಿಯ ಕರ್ತವ್ಯ ತನ್ನ ಗಂಡನ ಸೇವೆ ಮಾಡೋದು ಮಾತ್ರವಲ್ಲ, ಅವನ ಅನುಪಸ್ಥಿತಿಯಲ್ಲಿ ಅವನ ಮನೆಯ ಘನತೆಯನ್ನು ರಕ್ಷಿಸುವುದು ಕೂಡ. ಇಡೀ ಜನಸಮೂಹ ಮೌನವಾಗಿತ್ತು. ಎಲ್ಲರ ಕಣ್ಣುಗಳು ಕೆಳಮುಖವಾಗಿದ್ದವು. ನನ್ನ ತಂಗಿಯನ್ನು ಹೊರಗೆ ಎಸೆಯಲಾಯಿತು. ಗುಡಿಸಲುಗಳಲ್ಲಿ ಮಲಗುವಂತೆ ಒತ್ತಾಯಿಸಲಾಯಿತು. ಸರ್ಕಾರಿ ಪಡಿತರಕ್ಕಾಗಿ ಸಾಲಿನಲ್ಲಿ ನಿಲ್ಲುವಂತೆ ಮಾಡಲಾಯಿತು. ನನ್ನ ಹೆಂಡತಿ ನನ್ನನ್ನು ಪ್ರೀತಿಸುವುದರಿಂದ ಅವಳು ಸಂತೋಷವಾಗಿದ್ದಾಳೆ ಎಂದು ನಾನು ಯೋಚಿಸುತ್ತಲೇ ಇದ್ದೆ. ಎಲ್ಲವೂ ಚೆನ್ನಾಗಿದೆ ಅಂತ ಅವಳು ನನಗೆ ಭರವಸೆ ನೀಡುತ್ತಲೇ ಇದ್ದಳು. ಆದರೆ ಸತ್ಯವೇನೆಂದರೆ ಅವಳು ನನ್ನ ತಂಗಿಯಿಂದ ಎಲ್ಲವನ್ನೂ ಕಸಿದುಕೊಂಡಿದ್ದಾಳೆ. ಅವಳ ಆಭರಣಗಳು, ಅವಳ ಮನೆ, ಅವಳ ಬಾಲ್ಯ, ಅವಳ ಹಕ್ಕುಗಳು. ಕೌಶಿಕ್ನ ಧ್ವನಿ ಉಸಿರುಗಟ್ಟಿತು. ನಾವು ಪುರುಷರು ತಪ್ಪುಗಳನ್ನು ಮಾಡುತ್ತೇವೆ. ನಾವದನ್ನು ಒಪ್ಪಿಕೊಳ್ಳುತ್ತೇವೆ ಮತ್ತು ಕೆಲವೊಮ್ಮೆ ಅದನ್ನು ಸರಿಪಡಿಸುತ್ತೇವೆ. ಆದರೆ ಒಬ್ಬ ಮಹಿಳೆ ಇನ್ನೊಬ್ಬ ಮಹಿಳೆಯನ್ನು ಹಿಂಸಿಸಿದಾಗ ಯಾರೂ ಹೊಣೆಗಾರರಾಗಿರೋದಿಲ್ಲ. ಹೀಗೇಕೆ ಆಗುತ್ತಿದೆ? ಅವನು ಎಲ್ಲರನ್ನೂ ಒಂದು ಕ್ಷಣ ನೋಡಿ ನಿಧಾನವಾಗಿ ಹೇಳಿದ. ನಾನು ನನ್ನ ತಂಗಿಯನ್ನು ಕಂಡುಕೊಂಡಿದ್ದೇನೆ ಮತ್ತು ಅವಳಿಗೆ ಅವಳ ಹಕ್ಕುಗಳನ್ನು ಮರಳಿ ನೀಡಿದ್ದೇನೆ. ಆದರೆ ಸಮಾಜದಲ್ಲಿರುವ ಸಾವಿರಾರು ಲೀಲಾ ಇನ್ನೂ ವಂಚನೆ, ಮೂದಲಿಕೆ ಮತ್ತು ದ್ವೇಷದ ನಡುವೆ ಬದುಕುತ್ತಿದ್ದಾರೆ.
ಯಾಕಂದರೆ ಅವರ ಸ್ವಂತ ತಂಗಿಗೆ ಅವರ ಅತ್ತಿಗೆ ಅಥವಾ ಅತ್ತೆ ಅವರ ದೊಡ್ಡ ಶತ್ರುವಾಗ್ತಾರೆ. ಕೊನೆಗೆ ಕೌಶಿಕ್ ಹೇಳಿದ, ಇಂದು ನಿಮ್ಮ ಮನೆಯಲ್ಲಿ ಲೀಲಾ ಇದ್ದರೆ ಅವಳಿಗಾಗಿ ಸಮಯ ತೆಗೆದುಕೊಳ್ಳಿ. ಅವಳು ಮೌನವಾಗಿರ್ಬೋದು, ಆದರೆ ಒಳಗಿನಿಂದ ಕೊರಗುತ್ತಿರ್ಬೋದು. ಮತ್ತು ನೀವು ಒಬ್ಬ ಮಹಿಳೆಯಾಗಿದ್ದರೆ ಇನ್ನೊಬ್ಬ ಮಹಿಳೆಯ ಕೈ ಹಿಡಿದುಕೊಳ್ಳಿ. ಅವಳನ್ನು ತಳ್ಳಬೇಡಿ. ಯಾಕಂದರೆ ಮಹಿಳೆಯ ಕೈ ಹಿಡಿದು ರೂಪುಗೊಳ್ಳುವ ಸಂಬಂಧವೇ ನಿಜವಾದ ಮಾನವೀಯತೆ. ಸಮಾಜವು ಸಂಪೂರ್ಣ ಮೌನವಾಗಿ ಕೌಶಿಕ್ನ ಮಾತುಗಳನ್ನು ಕೇಳುತ್ತಿತ್ತು. ಪರದೆಯ ಹಿಂದೆ ಕುಳಿತಿದ್ದ ಲೀಲಾಳ ಕಣ್ಣುಗಳು ಕಣ್ಣೀರಿನಿಂದ ತುಂಬಿದ್ದವು. ಆದರೆ ಈಗ ಈ ಕಣ್ಣೀರು ದುಃಖದಿಂದಲ್ಲ, ಸ್ವಾಭಿಮಾನದಿಂದ ಕೂಡಿತ್ತು. ಈ ಕಥೆ ಕೊನೆಗೊಂಡಿರಲಿಲ್ಲ, ಆದರೆ ಹೊಸ ಜೀವನ ಖಂಡಿತವಾಗಿಯೂ ಪ್ರಾರಂಭವಾಗಿತ್ತು. ಆದ್ದರಿಂದ ಸ್ನೇಹಿತರೆ, ಈ ಕಥೆಯಿಂದ ನಾವು ಕಲಿಯುವುದೇನೆಂದರೆ, ನಮ್ಮ ಸಂಬಂಧಗಳನ್ನು ನಾವೇ ನೋಡಿಕೊಳ್ಬೇಕು. ಇತರರನ್ನು ಕುರುಡಾಗಿ ನಂಬಬಾರದು. ಮಹಿಳೆಯ ನಿಜವಾದ ಸೌಂದರ್ಯವು ಅವಳ ಮೃದು ಹೃದಯ ಮತ್ತು ಇತರ ಮಹಿಳೆಯರ ಬಗ್ಗೆ ಸಹಾನುಭೂತಿಯಲ್ಲಿದೆ, ಅಸೂಯೆ ಮತ್ತು ದುರಾಸೆಯಲ್ಲಿ ಅಲ್ಲ. ಹಾಗಾದರೆ ಸ್ನೇಹಿತರೆ, ಇದು ಇಂದಿನ ಕಥೆ. ಈ ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ದಯವಿಟ್ಟು ಕಾಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ನಮಗೆ ತಿಳಿಸಿ. ನೀವು ಈ ಕಥೆಯನ್ನು ಇಷ್ಟಪಟ್ಟರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.